Today, my friends, as I was praying, ಇಂದು ನನ್ನ ಸ್ನೇಹಿತರೆ, ನಾನು ಪ್ರಾರ್ಥಿಸುವ ವೇಳೆಯಲ್ಲಿ I saw that you were facing problem after problem after problem in life. ನೀವು ಜೀವಿತದಲ್ಲಿ ಸಮಸ್ಯೆಗಳ ನಂತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ನೋಡಿದ್ದೇನೆ. And ಮತ್ತು your face has turned into a face of defeat. ಮತ್ತು ನಿಮ್ಮ ಮುಖವು ಅದು ಸೋಲಿನ ಮುಖವಾಗಿ ಮಾರ್ಪಟ್ಟಿದೆ. Not being able to handle the pressure and the oppression of these problems. ಮತ್ತು ಈ ಸಮಸ್ಯೆಗಳ ಒತ್ತಡ ಮತ್ತು ಬಾಧೆಗಳು ತಡೆಯಲು ಆಗದೆ ಹೋಗಿದೆ. A face of dejection. ಅದು ಸೋಲಿನ ಮುಖ. A face of hopelessness has come upon you. ಒಂದು ನಿರಾಶೆಯ ಪರಿಸ್ಥಿತಿ ನಿಮ್ಮ ಜೀವಿತದ ಮೇಲೆ ಬಂದಿದೆ. Your face might have turned into a face of sorrow. ಮತ್ತು ಅದು ನಿಮ್ಮ ಜೀವಿತದ ಮುಖ ಅದು ದುಃಖದ ಕಡೆಗೆ ತಿರುಗಿಸಿದೆ. You might be facing failures in your exams again and again and again. ನಿಮ್ಮ ಪರೀಕ್ಷೆಯಲ್ಲಿ ಮತ್ತೆ ಮತ್ತೆ ವಿಫಲತೆಗಳನ್ನು ನೀವು ಎದುರಿಸುತ್ತಿರಬಹುದು. In your studies, you might be facing defeat after defeat, not being able to go forward. ನಿಮ್ಮ ವ್ಯಾಸಂಗದಲ್ಲಿ ವಿಫಲತೆ ನಂತರ ವಿಫಲತೆ ಹೊಂದಿ ಮುಂದೆ ಹೋಗಲು ಆಗದೆ ಇದ್ದಿರಬಹುದು. What is the hope for me? ನನಗೋಸ್ಕರ ನಿರೀಕ್ಷೆ What is the hope for me? ನಿರೀಕ್ಷೆ ನನಗೋಸ್ಕರ ಏನು? You would have lost all hope. ಎಲ್ಲ ನಿರೀಕ್ಷೆ ಕಳೆದುಕೊಂಡಿರಬಹುದು. You might be drinking and drinking because of the losses in your business. ನಿಮ್ಮ ವ್ಯಾಪಾರದಲ್ಲಿ ಆದಂತ ನಷ್ಟದ ಕಾರಣದಿಂದ ಕುಡಿಯುತ್ತಾ ಇದ್ದಿರಬಹುದು. Because you're failing again and again in your job. ನಿಮ್ಮ ಉದ್ಯೋಗದಲ್ಲಿ ಯಾಕೆಂದರೆ ನೀವು ಬಹಳ ಸಾರಿ ವಿಫಲಗೊಳ್ಳುತ್ತಿದ್ದೀರಿ. Sent out to look for job after job. ಉದ್ಯೋಗದ ನಂತರ ಉದ್ಯೋಗ ಹುಡುಕುವುದಕ್ಕಾಗಿ ಹೋಗುತ್ತಿರಬಹುದು. Drinking to drown your sorrow. ನಿಮ್ಮನ್ನಿವೆ ಮುಳುಗುವುದಕ್ಕಾಗಿ ಕುಡಿಯುತ್ತಿರಬಹುದು. To drown your hopelessness. ಮತ್ತು ನಿಮ್ಮ ನಿರಾಶೆ ಮುಳುಗಿಸುವುದಕ್ಕಾಗಿ. You might be facing shame in your family. ನಿಮ್ಮ ಕುಟುಂಬದಲ್ಲಿ ಅವಮಾನ ಎದುರಿಸುತ್ತಿರಬಹುದು. They might be saying, why did you marry and come into our family? ಯಾಕೆ ಮದುವೆ ಆಗಿ ನಮ್ಮ ಮನೆಯಲ್ಲಿ ಬಂದಿದ್ದಿ ಎಂದು ಹೇಳುವಂತ ಪರಿಸ್ಥಿತಿಯಲ್ಲಿರಬಹುದು. Not having anyone to turn to. ನನ್ನನ್ನು ನಡೆಸುವುದಕ್ಕೆ ಯಾರು ಇಲ್ಲ. A face of shame and rejection. ಮತ್ತು ತಿರಸ್ಕಾರ ಅವಮಾನದ ಒಂದು ಮುಖ. Or you might be falling into sin again and again and losing hope for righteousness. ಅಥವಾ ಪಾಪದಲ್ಲಿ ಪುನಃ ಪುನಃ ಬಿದ್ದು ನೀತಿಯ ಜೀವಿತಕ್ಕಾಗಿ ನಿರೀಕ್ಷೆ ಇಲ್ಲದೆ ಇರಬಹುದು. You might be so discouraged and dejected today, my friend. ಮತ್ತು ನೀವು ಬಹಳ ರೀತಿಯಲ್ಲಿ ನಿರಾಶೆ ಹೊಂದಿರಬಹುದು. The psalmist says in Psalm 42:5, ಕೀರ್ತನೆ 42:5 ಕೀರ್ತನೆಗಾರನು ಹೇಳುತ್ತಾನೆ, why my soul are you downcast? ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? Why are you so disturbed within me? ಹೀಗೆ ವ್ಯಥೆ ಪಡುವುದೇಕೆ? Why are you so downcast? ಯಾಕೆ ನೀನು ಬಹಳ ಕೆಳಗಡೆ ಇದ್ದಿ? You might be so dejected because of these sorrows. ಈ ಎಲ್ಲ ದುಃಖಗಳಿಂದ ನೀವು ಬಹಳ ವ್ಯಥೆಗೆ ಒಳಗಾಗಿರಬಹುದು. Because of the failure. ಆ ನೋವಿನ ಕಾರಣದಿಂದ. In Genesis 4:6 we read, ಆದಿಕಾಂಡ 4:6 ಓದುತ್ತೇವೆ, the Lord asked Cain ಕಾಯನನಿಗೆ ದೇವರು ಕೇಳುತ್ತಾರೆ, when his offering to the Lord got rejected. ಕರ್ತನಿಗೋಸ್ಕರ ಅರ್ಪಿಸಿದ ಅವನ ಕಾಣಿಕೆ ತಿರಸ್ಕರಿಸಲ್ಪಟ್ಟಾಗ, Cain, why are you so angry? ಕಾಯನನೇ ಯಾಕೆ ನೀನು ಕೋಪಗೊಂಡಿದ್ದೀಯಾ? Why is your face so downcast? ಯಾಕೆ ನಿನ್ನ ಮುಖ ಬಹಳ ಕುಗ್ಗಿ ಹೋಗಿದೆ? Being downcast because of the curses of sin. ಯಾಕೆಂದ್ರೆ ಪಾಪದಿಂದ ಬಂದಂತ ಶಾಪಗಳ ಕಾರಣಗಳು. Being angry because of the curses of sin. ಪಾಪದ ಶಾಪಗಳಿಂದಾಗಿ ಕೋಪದಿಂದ ಇರುವಂತದ್ದು. Sin brings curses and death. ಪಾಪವು ಶಾಪಗಳನ್ನು ಮತ್ತು ಮರಣವನ್ನು ತರುತ್ತದೆ. You might be angry because of that. ಆ ಕಾರಣದಿಂದ ನೀವು ಕೋಪಗೊಂಡಿರಬಹುದು. Blaming God. ದೇವರಿಗೆ ದೂಷಿಸುತ್ತಿರಬಹುದು. Blaming others for these curses to come into your life. ನಿಮ್ಮ ಜೀವಿತದಲ್ಲಿ ಈ ಶಾಪಗಳು ಬಂದಿರುವುದಕ್ಕಾಗಿ ಬೇರೆಯವರನ್ನು ದೂಷಿಸಬಹುದು. Or blaming yourself. ನಿಮ್ಮನ್ನಿವೇ ದೂಷಿಸಿಕೊಳ್ಳಬಹುದು. Being hard to yourself. ನಿಮಗೆ ನೀವೇ ಬಹಳ ಕಠಿಣವಾಗಿ. Feeling downcast and dejected. ಬಹಳ ಕುಗ್ಗಿ ಹೋಗಿದವರಾಗಿ ತಿರಸ್ಕರಿಸಲ್ಪಟ್ಟವರಾಗಿ ಇದ್ದಿರಬಹುದು. There was a boy who was living in a village. ಒಬ್ಬ ಹುಡುಗ ಒಂದು ಗ್ರಾಮದಲ್ಲಿ ಜೀವಿಸುತ್ತಿದ್ದನು. His parents were earning daily wages. ಅವನ ತಂದೆ ತಾಯಿಗಳು ದಿನಗೂಲಿ ಪಡೆಯುತ್ತಿದ್ದರು. And doing menial jobs to survive. ಜೀವಿಸುವುದಕ್ಕಾಗಿ ಅಂತಹ ಕೆಲಸಗಳನ್ನು ಮಾಡುತ್ತಿದ್ದರು. But this boy, as he was studying school, had
a passion to become an MBBS doctor. ಆದರೆ ಶಾಲೆಯಲ್ಲಿ ಓದುತ್ತಿರುವ ಈ ಹುಡುಗನಿಗೆ MBBS ವೈದ್ಯನಾಗಬೇಕೆಂಬ ಆಸೆ ಇತ್ತು. He had a big hope and dream. ಅವನಿಗೆ ಬಹಳ ದೊಡ್ಡ ನಿರೀಕ್ಷೆ ಮತ್ತು ಕನಸಿತ್ತು. His parents urged him, saying that will be so difficult, study in an engineering college. ಅದು ಬಹಳ ಕಠಿಣವಾಗಿರುತ್ತದೆ, ಅದಕ್ಕಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾಭ್ಯಾಸ You might not be able to get a seat. ಒಂದು ಪ್ರವೇಶ ಪಡೆಯುವುದಕ್ಕೆ But ಆಗುತ್ತಿರಲಿಕ್ಕಿಲ್ಲ. he persevered and said, no, I will do my medical studies. And he studied for his NEET exam. ಇಲ್ಲ, ನಾನು ವೈದ್ಯಕೀಯ ವ್ಯಾಸಂಗವನ್ನೇ ಮಾಡಬೇಕು, ಅದಕ್ಕಾಗಿ ನೀಟ್ ಪರೀಕ್ಷೆಗಾಗಿ ಸಿದ್ಧಗೊಂಡನು. Studied and studied, and in the first NEET exam, he failed. ಬಹಳ ವ್ಯಾಸಂಗ ಮಾಡಿದನು, ಮೊದಲನೇ ನೀಟ್ ಪರೀಕ್ಷೆಯಲ್ಲಿ ವಿಫಲನಾದನು. He couldn't get the mark. ಸರಿಯಾದ ಅಂಕಗಳು ಸಿಗಲಿಲ್ಲ. He was so disappointed. ಬಹಳ ನಿರಾಶೆ ಹೊಂದಿದನು. His parents again urged him. ಮತ್ತೆ ತಂದೆ ತಾಯಿಗಳು ಅವನಿಗೆ ಹೇಳಿದರು. And despite the pressures from his parents, he said, no, I will only study this. And he spent one more year just studying and preparing for NEET exam. ಇಲ್ಲ, ತಂದೆ ತಾಯಿಗಳು ಎಷ್ಟೇ ಹೇಳಿದರು, ಇಲ್ಲ ನಾನು ಅದನ್ನೇ ಮಾಡುತ್ತೇನೆ, ಇನ್ನೊಂದು ವರ್ಷ ನೀಟ್ ಪರೀಕ್ಷೆಗಾಗಿ ಸಿದ್ಧಗೊಂಡನು. But alas, he failed again. ಮತ್ತೆ ಕೊನೆಯಲ್ಲಿ ಆಗ ಕೂಡ ವಿಫಲನಾದನು. His parents reprimanded him and scolded him ತಂದೆ ತಾಯಿಗಳು ಬಹಳವಾಗಿ ಅವನಿಗೆ and said, ಬೈದರು. why are you doing this? Come, let me apply for a engineering college seat for you. ಬಾ, ನಿನಗೋಸ್ಕರ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರವೇಶ ಕೊಡಿಸುತ್ತೇನೆ ಎಂದು ಹೇಳಿದರು. But one day when the parents had left the home for a trip, ಒಂದು ದಿವಸ ತಂದೆ ತಾಯಿಗಳು ಯಾತ್ರೆಗೋಸ್ಕರ ಮನೆ ಬಿಟ್ಟು ಹೋದಾಗ this boy couldn't bear the shame before his parents, ಈ ಹುಡುಗನು ತಂದೆ ತಾಯಿಗಳ ಮುಂದೆ ಅವಮಾನ ಸಹಿಸುವುದಕ್ಕೆ ಆಗಲಿಲ್ಲ, couldn't bear the failure, ವಿಫಲತೆ ಸಹಿಸಿಕೊಳ್ಳಲು ಆಗಲಿಲ್ಲ, bear to face society. ಸಮಾಜ ಎದುರಿಸುವುದಕ್ಕೆ ಭಯಪಟ್ಟನು. He hung himself and died. ತನ್ನ ತಾನೇ ಉರುಳು ಹಾಕಿಕೊಂಡು ಸತ್ತನು. Man gets so dejected because of the failure. ವಿಫಲತೆಯ ಕಾರಣದಿಂದಾಗಿ ಮನುಷ್ಯನು ಬಹಳ ಸೋಲಿಗೆ ಒಳಗಾಗುತ್ತಾನೆ. This is what sorrow in this world does to us. ಅದನ್ನೇ ಈ ಲೋಕದಲ್ಲಿ ದುಃಖ ನಮಗೆ ಮಾಡುತ್ತದೆ. It makes us feel so dejected, saying your life is over. ನಿನ್ನ ಜೀವಿತ ಎಲ್ಲ ಮುಗಿದು ಹೋಯಿತು ಎಂದು ಅದು ಆ ರೀತಿ ಹೇಳುತ್ತದೆ. When we don't get what we want, we get so depressed and dejected. ನಮಗೆ ಏನು ಬೇಕೋ ಅದು ನಾವು ಹೊಂದದೇ ಇರುವಾಗ ನಾವು ಬಹಳ ಒತ್ತಡಕ್ಕೆ ಒಳಗಾಗಿ ಸೋಲನ್ನು ಅನುಭವಿಸುತ್ತೇವೆ. But my friends, we shouldn't be hoping from these things in this world to give us life. ನನ್ನ ಪ್ರಿಯ ಸ್ನೇಹಿತರೆ, ಈ ವಿಷಯಗಳು ನಿರೀಕ್ಷೆ ಕೊಡುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡಬಾರದು. Shouldn't put our hope in such achievement. ಅಂತ ಸಾಧನೆಗಳಲ್ಲಿ ನಮ್ಮ ನಿರೀಕ್ಷೆ ಇಡಬಾರದು. We shouldn't put our hope in receiving great praise and honor. ಬಹಳ ಸನ್ಮಾನ ಪ್ರಶಸ್ತಿಗಳು ಹೊಂದುವುದಕ್ಕಾಗಿ ಅದರಲ್ಲಿ ನಿರೀಕ್ಷೆ ಇಡಬಾರದು. We should be placing our hope in the hands of the Lord Jesus to live with him with joy. ಮತ್ತು ಈ ಲೋಕದಲ್ಲಿ ಆನಂದದಿಂದ ಜೀವಿಸುವುದಕ್ಕಾಗಿ ಕರ್ತನಾದ ಯೇಸುವಿನ ಹಸ್ತದಲ್ಲಿಯೇ ನಾವು ನಿರೀಕ್ಷೆ ಇಡಬೇಕು. None of these things can satisfy us in this world. ಈ ಲೋಕದಲ್ಲಿ ಈ ಯಾವ ಕಾರ್ಯಗಳು ನಮ್ಮನ್ನು ತೃಪ್ತಿಗೊಳಿಸುವುದಿಲ್ಲ. But when you give your life to live with Jesus, ಮತ್ತು ನಿಮ್ಮ ಜೀವಿತ ಯೇಸುವಿನೊಂದಿಗೆ ಜೀವಿಸುವುದಕ್ಕಾಗಿ ಒಪ್ಪಿಸಿ ಕೊಡುವಾಗ there is hope evermore, ಅಲ್ಲಿ ಬಹಳ ನಿರೀಕ್ಷೆ ನಮಗೋಸ್ಕರ ಇದೆ, joy evermore. ಆನಂದ ಬಹಳ ಹೆಚ್ಚಾಗಿದೆ. You feel like you've gained life itself. ನೀವು ಜೀವಿತ ಲಾಭ ಗಳಿಸಿದ್ದೀರಿ ಎಂದು ತೋರುತ್ತದೆ. Today the Lord say, ಕರ್ತನು ಎಂದು ಹೇಳುತ್ತಾರೆ, I am going to make your face to be filled with joy. ನಿಮ್ಮ ಮುಖ ಆನಂದದಿಂದ ತುಂಬುವಂತೆ ನಾನು ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. I'm going to fill your face with my glory. ನನ್ನ ಮಹಿಮೆಯಿಂದ ನಿಮ್ಮ ಮುಖವನ್ನು ನಾನು ತುಂಬುತ್ತೇನೆ. Not with dejection, ಆ ಸೋಲಿನಿಂದಲ್ಲ, not with sorrow, ದುಃಖದಿಂದಲ್ಲ, not to give up, ಆ ನಿರಾಶೆಯಿಂದಲ್ಲ, but I am going to make your face shine with my glory. ನನ್ನ ಮಹಿಮೆಯಿಂದ ನಿಮ್ಮ ಮುಖ ಪ್ರಕಾಶಗೊಳ್ಳುವಂತೆ ನಾನು ಮಾಡುತ್ತೇನೆ. Numbers 6:25. ಅರಣ್ಯಕಾಂಡ 6:25 The Lord make his face shine upon you and be gracious unto you. ದೇವರು ತಮ್ಮ ಮುಖವನ್ನು ನಿಮ್ಮ ಕಡೆಗೆ ಪ್ರಕಾಶಿಸುವಂತೆ ಮಾಡಿ ನಿಮಗೆ ಕೃಪೆ ತೋರಿಸಲಿ. Right now, as you're putting your hope in the Lord, ಈಗಲೇ ಕರ್ತನಲ್ಲಿ ನೀವು ನಿರೀಕ್ಷೆ ಇಡುವಾಗ his face is shining upon you. ನಿಮ್ಮ ಮೇಲೆ ಆತನ ಮುಖ ಪ್ರಕಾಶಿಸುತ್ತಿದೆ. Young people, his face is shining upon you. ಯವನಸ್ಥರೇ, ನಿಮ್ಮ ಮೇಲೆ ಆತನ ಮುಖ ಪ್ರಕಾಶಿಸುತ್ತಿದೆ. The Lord is compassionate unto you. ನಿಮ್ಮ ಮೇಲೆ ದೇವರು ಕರುಣೆಯನ್ನು ತೋರಿಸುತ್ತಿದ್ದಾನೆ. I don't want my child to give up. ನನ್ನ ಮಗು ನಿರಾಶೆ ಬಿಡಬಾರದು.
I want to make his face to shine with my glory, ನನ್ನ ಮಹಿಮೆಯಿಂದ ನಿಮ್ಮ ಮುಖ ಪ್ರಕಾಶಿಸುವಂತೆ ಮಾಡುತ್ತೇನೆ, says the Lord. ಕರ್ತನಿಗೆ ಸ್ತೋತ್ರ. Isaiah 61 says, ಯೆಶಯ 61ರಲ್ಲಿ ಹೇಳುತ್ತದೆ, Arise and shine, for my light has come. ಏಳು ಪ್ರಕಾಶಿಸು, ನನ್ನ ಬೆಳಕು ಬಂದಿದೆ. The glory of the Lord rises upon you. ನಿಮ್ಮ ಮೇಲೆ ದೇವರ ಮಹಿಮೆ ಎದ್ದೇಳುವುದು. As the Lord's face shines upon you, ಕರ್ತನ ಮುಖ ನಿಮ್ಮ ಮೇಲೆ ಪ್ರಕಾಶಿಸುವಾಗ his glory rises upon you. ನಿಮ್ಮ ಮೇಲೆ ಆತನ ತೇಜಸ್ಸು ಉದಯಿಸುವುದು. As his glory rises. ನಿಮ್ಮ ಮೇಲೆ ಆತನ ತೇಜಸ್ಸು ಉದಯಿಸುವಾಗ Today he told me, ಎಂದು ಆತನು ಹೇಳಿದ್ದಾರೆ, you will become his Zion, his people of Zion. ನೀವು ಆತನ ಚಿಯೋನ್, ಆತನ ಚಿಯೋನಿನ ಮಕ್ಕಳಾಗುವಿರಿ. He wants to make you his Zion. ತನ್ನ ಚಿಯೋನಾಗಿ ನಿಮ್ಮನ್ನು ಆತನು ಮಾರ್ಪಡಿಸುತ್ತಾನೆ. They shall call you the city of the Lord, ಅವರು ನಿಮಗೆ ಕರ್ತನ ನಗರವೆಂದು ಕರೆಯುವರು, a people of the Lord, ಕರ್ತನ ಜನರೆಂದು, Holy One of Israel. ಇಸ್ರಾಯೇಲರ ಪವಿತ್ರ ಜನರು. Zion. ಚಿಯೋನ್, God wants to make you his Zion, ದೇವರು ತನ್ನ ಚಿಯೋನಾಗಿ ನಿಮ್ಮನ್ನು ಮಾರ್ಪಡಿಸುತ್ತಾನೆ, people of his Zion. ತನ್ನ ಚಿಯೋನಿನ ಜನರಾಗಿ. We saw the majestic Mount Zion in Israel when we went there. ನಾವು ಇಸ್ರಾಯೇಲ್ಗೆ ಹೋದಾಗ ಮಹಿಮೆ ಉಳ್ಳ ಚಿಯೋನ್ ಪರ್ವತವನ್ನು ನಾವು ನೋಡಿದೆವು. This Zion was made as the city of David when he conquered it. ದಾವೀದನು ಅದನ್ನು ಜಯಿಸಿದಾಗ ದಾವೀದ ನಗರವಾಗಿ ಅದು ಮಾಡಲ್ಪಟ್ಟಿತು. The beloved servant of God. ದೇವರ ಪ್ರಿಯ ಸೇವಕನು. And he chose to make Zion to establish his kingdom in Zion. ಆ ಚಿಯೋನಿನಲ್ಲಿ ತನ್ನ ರಾಜ್ಯ ಸ್ಥಾಪನೆ ಮಾಡುವುದಕ್ಕೆ ಬಯಸಿದನು. And he placed the ark of the covenant in that place so that the Lord Almighty can rest in that place and rule. ಮತ್ತು ಆ ನಗರದಲ್ಲಿ ದೇವ ಮಂಜೂಸವನ್ನು ಇಟ್ಟನು, ಯಾಕೆಂದ್ರೆ ಅಲ್ಲಿ ಸರ್ವಶಕ್ತನಾದ ದೇವರು ವಿಶ್ರಮಿಸಿ ಅಲ್ಲಿಂದಲೇ ಆಡಳಿತ ನಡೆಸಬೇಕೆಂದು. Wherever this holy ark of the covenant was kept, the Lord would rest his presence there. ಎಲ್ಲಿ ಈ ದೇವರ ಮಂಜೂಸ ಇಡಲ್ಪಡುತ್ತಿತ್ತೋ ಅಲ್ಲಿ ದೇವರ ಪ್ರಸನ್ನತೆ ಇರುತ್ತಿತ್ತು. That's why this place is so special to the Lord. ಅದಕ್ಕಾಗಿ ಈ ಸ್ಥಳ ಕರ್ತನಿಗೆ ಬಹಳ ವಿಶೇಷವಾದದ್ದು. Psalm 132:13 says, ನನ್ನನ್ನು ಕ್ಷಮಿಸಿ, ಕೀರ್ತನೆ 132:13ರಲ್ಲಿ ಹೇಳಲ್ಪಟ್ಟಿದೆ, For the Lord has chosen Zion. ಚಿಯೋನನ್ನು ದೇವರು ಆರಿಸಿಕೊಂಡಿದ್ದಾರೆ. He has desired it for his dwelling place. ತನ್ನ ನಿವಾಸಕ್ಕಾಗಿ ಅದನ್ನು ಅಪೇಕ್ಷಿಸಿದ್ದಾನೆ. What is Zion? ಚಿಯೋನ್ ಎಂದರೇನು? It is the dwelling place of the Lord. ಅದು ದೇವರು ನಿವಾಸವಾಗಿರುವ ಸ್ಥಳ. Psalm 87:2 says, ಕೀರ್ತನೆ 87:2ರಲ್ಲಿ ಹೇಳಲ್ಪಟ್ಟಿದೆ, The Lord loves the gates of Zion more than any other dwelling place of Jacob. ಯಾಕೋಬರ ಎಲ್ಲ ನಿವಾಸಗಳಿಗಿಂತ ಆತನು ಚಿಯೋನ್ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. He loves this ಈ place. ಸ್ಥಳವನ್ನು ಆತನು ಪ್ರೀತಿಸುತ್ತಾನೆ, He dwells there. ಅಲ್ಲಿ ನಿವಾಸಿಸುತ್ತಾನೆ. Today, ಇಂದು Zion is not a place somewhere. ಚಿಯೋನ್ ಎನ್ನುವಂಥದ್ದು ಬೇರೆ ಯಾವುದೋ ಸ್ಥಳವಲ್ಲ. You are his Zion, ನೀವೇ ಆ ಚಿಯೋನ್ ಆಗಿದ್ದೀರಿ, where the Lord Almighty shall rest and dwell, ಎಲ್ಲಿ ಸರ್ವಶಕ್ತನಾದ ದೇವರು ವಾಸಿಸುತ್ತಾನೋ, where the glory of the Lord arise. ಎಲ್ಲಿ ದೇವರ ತೇಜಸ್ಸು ಉದಯಿಸುತ್ತದೋ, His face will shine upon you, ನಿಮ್ಮ ಮೇಲೆ ಆತನ ಕೃಪೆ ಬೆಳಗುವುದು, and your face will reflect his glory. ನಿಮ್ಮ ಮುಖ ಆತನ ಮಹಿಮೆ ಪ್ರತಿಬಿಂಬಿಸುವುದು. Your face will not reflect the death of this world anymore. ಇನ್ನು ಮುಂದೆ ನಿಮ್ಮ ಮುಖ ಲೋಕದ ಮರಣವನ್ನು ಎಂದಿಗೂ ತೋರಿಸುವುದಿಲ್ಲ. Your face will not show defeat anymore. ಇನ್ನು ಮುಂದೆ ನಿಮ್ಮ ಮುಖ ಸೋಲನ್ನು ಎಂದಿಗೂ ತೋರಿಸುವುದಿಲ್ಲ. Not be dejected anymore. ಇನ್ನು ಮುಂದೆ ಅದು ಸೋಲನ್ನು ಕೊಡುವುದಿಲ್ಲ. You will arise with the glory of God ದೇವರ ಮಹಿಮೆಯಿಂದ ನೀವು ಎದ್ದೇಳುವಿರಿ. as God dwells in this place, ಈ ಸ್ಥಳದಲ್ಲಿ ದೇವರು ವಾಸಿಸುವಾಗ making it a holy place of God. ಮತ್ತು ಅದು ದೇವರ ಪವಿತ್ರ ಸ್ಥಳವಾಗಿ ಮಾಡುತ್ತಾನೆ. The world will see this and revere it. ಮತ್ತು ಈ ಲೋಕ ಅದನ್ನು ಕಾಣುವುದು. Automatically every praise, glory and honor will follow. ಎಲ್ಲ ಕೀರ್ತಿ, ಎಲ್ಲ ಮಾನ, ಎಲ್ಲ ಸ್ತೋತ್ರ ಅಲ್ಲಿ ಉಂಟಾಗುವವು. Automatically every riches and blessing will follow. ಸ್ವಯಂವಾಗಿ ಎಲ್ಲ ಐಶ್ವರ್ಯ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವವು. He says, riches, silver and gold is mine. ಐಶ್ವರ್ಯ, ಬೆಳ್ಳಿ, ಬಂಗಾರ ನನ್ನವು ಎಂದು ಆತನು ಹೇಳುತ್ತಾನೆ. In him are hidden all treasures of wisdom. ಆತನಲ್ಲಿ ಎಲ್ಲ ವಿದ್ಯಾ ಜ್ಞಾನಗಳ ನಿಕ್ಷೇಪವಿದೆ. It shall all follow you. ಅವೆಲ್ಲವೂ ನಿಮ್ಮನ್ನು ಹಿಂಬಾಲಿಸುವವು. It shall all follow you. ಅವೆಲ್ಲವೂ ನಿಮ್ಮನ್ನು
ಹಿಂಬಾಲಿಸುವವು. As you become Zion, the dwelling place of the Lord. ಕರ್ತನು ವಾಸ ಮಾಡುವ ಚಿಯೋನ್ ನೀವು ಆಗುವಾಗ. He's called us together tonight to make us a people of Zion. ಚಿಯೋನ್ ಜನರಾಗುವುದಕ್ಕಾಗಿ ಈ ರಾತ್ರಿ ನಮ್ಮೆಲ್ಲರನ್ನು ಎಂದು ಕರೆದಿದ್ದಾನೆ. He will bring you into Zion firstly with the joy of salvation. ಮೊದಲನೇದಾಗಿ ಆತನು ರಕ್ಷಣೆಯ ಆನಂದದೊಂದಿಗೆ ಚಿಯೋನಿಗೆ ಬರುವಂತೆ ಮಾಡುತ್ತಾನೆ. He will bring us into this holy city ಈ ಪವಿತ್ರ ನಗರಕ್ಕೆ ಆತ ನಮ್ಮನ್ನು ಕರೆದುಕೊಂಡು ಬರ್ತಾನೆ with the joy of salvation. ರಕ್ಷಣೆಯ ಆನಂದದೊಂದಿಗೆ. Isaiah 35:10 says so. ಯೆಶಯ 35:10 ಹೇಳಲ್ಪಟ್ಟಿದೆ. And the ransomed of the Lord shall return and come to Zion with singing. ಯೆಹೋವನು ವಿಮೋಚಿಸಿದವರು ಹಿಂತಿರುಗಿ ಅವರು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. Everlasting joy shall be upon their head. ಅವರ ತಲೆಯ ಮೇಲೆ ಶಾಶ್ವತ ಸಂತೋಷವಿರುವುದು. They shall obtain gladness and joy, and sorrow and sighing shall flee away. ಅವರು ಹರ್ಷಾನಂದಗಳನ್ನು ಅನುಭವಿಸುವರು, ಮರೆವು ಕರಕರೆಯು ತೊಲಗಿ ಹೋಗುವವು. Not just any joy. ಬೇರೆ ಯಾವ ಆನಂದ ಅಲ್ಲ. The joy of the Lord will keep welling in your heart. ನಿಮ್ಮ ಹೃದಯದಲ್ಲಿ ದೇವರ ಆನಂದ ಉಕ್ಕುವುದು. That's the joy of salvation. ಅದುವೇ ರಕ್ಷಣೆಯ ಆನಂದ. Breaking every power of sin, ಪಾಪದ ಎಲ್ಲ ಶಕ್ತಿಯನ್ನು ಮುರಿಯುತ್ತದೆ. every power of darkness coming against us, ನಮ್ಮ ವಿರುದ್ಧವಾಗಿ ಬರುವ ಕತ್ತಲೆಯ ಎಲ್ಲ ಶಕ್ತಿಗಳನ್ನು, breaking every sorrow and sighing. ಮತ್ತು ಎಲ್ಲ ದುಃಖವನ್ನು ಮುರಿದು ಹಾಕುತ್ತಾ You will return to Zion with singing. ನೀವು ಉತ್ಸಾಹದೊಡನೆ ಚಿಯೋನಿಗೆ ಹಿಂದಿರುಗುವಿರಿ. There was a man called Maikanan. ಮೈಕನ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದರು. Non-stop he would be drinking and taking cigarette. ಅವನು ಬಹಳವಾಗಿ ಕುಡಿಯುತ್ತಾ ಧೂಮಪಾನ ಮಾಡುತ್ತಿದ್ದನು. His mother said, "Why did I give birth to you? ತಾಯಿ ಹೇಳಿದಳು, ಯಾಕೆ ನಿನಗೆ ಜನ್ಮ ಕೊಟ್ಟೇನು? Out of my 10 children, I regret giving birth to you. 10 ಮಕ್ಕಳಲ್ಲಿ ನಿನಗೆ ಜನ್ಮ ಕೊಟ್ಟದಕ್ಕಾಗಿ ಬಹಳ ದುಃಖ ಪಡುತ್ತೇನೆ. You're bringing us shame. ನೀನು ಅವಮಾನ ತರುತ್ತಿದ್ದಿ. We are losing all the peace in our family because of you." ನಿನ್ನಿಂದ ಎಲ್ಲ ಸಂತೋಷ ನಮ್ಮ ಕುಟುಂಬದಲ್ಲಿ ಕಳೆದುಕೊಳ್ಳುತ್ತಿದ್ದೇವೆ. He began drinking more. ಹೆಚ್ಚು ಕುಡಿಯುವುದಕ್ಕೆ ಪ್ರಾರಂಭಿಸಿದನು. 24 hours. 24 ಗಂಟೆಗಳ ಕಾಲ. It made him vomit blood. ಅದು ಅವನು ರಕ್ತ ಕಾರುವಂತೆ ಮಾಡಿತು. He would drink with his ತನ್ನ friends. ಸ್ನೇಹಿತರೊಂದಿಗೆ ಕುಡಿಯುತ್ತಿದ್ದನು. And he said at a point, ಮತ್ತು ಅಲ್ಲಿ 70 of his friends with whom he would be drinking had died. ತನ್ನ 70 ಸ್ನೇಹಿತರೊಂದಿಗೆ ಕುಡಿಯುತ್ತಾ ಇರುವಾಗ ಅವರು ಸತ್ತು ಹೋದರು. One by one they were gone. ಒಬ್ಬರ ನಂತರ ಒಬ್ಬರು ಅವರು ಹೋದರು. We were drinking so much. ಅವನು ಬಹಳವಾಗಿ ಕುಡಿಯುತ್ತಿದ್ದನು. They thought he would be next. ಮುಂದೆ ಇವನು ಎಂದು ಅವರು ಅಂದುಕೊಂಡರು. His wife was praying and praying. ಅವನ ಪತ್ನಿ ಪ್ರಾರ್ಥನೆ ಮಾಡುತ್ತಿದ್ದಳು. One day the Lord said to her, ಒಂದು ದಿನ ಕರ್ತನು ಆಕೆಗೆ ಹೇಳಿದನು, "My daughter, you're praying for your husband to be delivered and leave drinking. ನನ್ನ ಮಗಳೇ, ನಿನ್ನ ಪತಿ ಕುಡಿಯುವುದನ್ನು ಬಿಟ್ಟು ಬಿಡುಗಡೆ ಹೊಂದಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೆ. Have you ever prayed for him to become my son? ಎಂದಾದರೂ ನನ್ನ ಮಗನಾಗಿರುವುದಕ್ಕೆ ನೀನು ಪ್ರಾರ್ಥನೆ ಮಾಡಿದೀಯಾ ಎಂದು ಕೇಳಿದನು. To have me in his heart?" ಅವನ ಹೃದಯದಲ್ಲಿ ನಾನಿರಬೇಕೆಂದು ಪ್ರಾರ್ಥಿಸಿದೀಯಾ? That shook her. ಅದು ಆಕೆಯನ್ನು ನಡುಗಿಸಿತ್ತು. As she started to pray for him to become the son of God, the child of God, ದೇವರ ಮಗು ಆಗುವುದಕ್ಕಾಗಿ ಆಕೆ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದಾಗ one day something touched him and convicted him. ಒಂದು ದಿನ ಏನೋ ಆತನಿಗೆ ಸ್ಪರ್ಶ ಮಾಡಿ ಅರಿವನ್ನು ಹುಟ್ಟಿಸಿತು. It made him cry and submit, ಅದು ಬಹಳವಾಗಿ ಅತ್ತು ಒಪ್ಪಿಸಿಕೊಡುವಂತೆ ಮಾಡಿತು. and made him free of this addiction. ಮತ್ತು ಈ ಚಟದಿಂದ ಬಿಡುಗಡೆ ಹೊಂದುವಂತೆ ಮಾಡಿತು. And they came together as a couple to the Jesus Calls prayer tower. ಅವರು ಪತಿ ಪತ್ನಿಯಾಗಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಬಂದರು. They would listen to the word of God being spoken there. ಅಲ್ಲಿ ಮಾತಾಡುವ ದೇವರ ವಾಕ್ಯಗಳನ್ನು ಅವರು ಕೇಳಿದರು. There they spoke how the Lord Jesus suffered on the cross to banish every curse of sin from our life. ನಮ್ಮ ಜೀವಿತದ ಎಲ್ಲ ಪಾಪದ ಶಾಪಗಳನ್ನು ಹೇಗೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಶ್ರಮಪಟ್ಟು ಬಿಡುಗಡೆ ಮಾಡಿದ್ದಾನೆ ಎಂದು ಅವರು ಅಲ್ಲಿ ಕೇಳಿದರು. They too submitted their life. ಅವರ ಜೀವಿತ ಕೂಡ ಅವರು ಒಪ್ಪಿಸಿಕೊಟ್ಟರು. And he started to have a joyous family life. ಮತ್ತು ಸಂತೋಷದ ಕುಟುಂಬ ಜೀವಿತ ಹೊಂದುವುದಕ್ಕೆ ಪ್ರಾರಂಭಿಸಿದನು. You know what? ಏನು ಗೊತ್ತಾ? After that he came to the
prayer intercessors to be trained to pray for others. ಅದಾದ ನಂತರ ಪ್ರಾರ್ಥನೆ ವಿಜ್ಞಾಪನೆಗಾರರ ಬಳಿಗೆ ಬಂದವರು, ಯಾಕೆಂದರೆ ಬೇರೆಯವರಿಗೆ ಪ್ರಾರ್ಥಿಸುವುದಕ್ಕಾಗಿ, ತರಬೇತಿ ಹೊಂದುವುದಕ್ಕಾಗಿ. Today he is not a man waiting to die because of his sinful addiction. ಇಂದು ಅವನ ಪಾಪದ ಚಟದಿಂದ ಸಾಯುವುದಕ್ಕೆ ಸಿದ್ಧವಾಗಿರುವ ವ್ಯಕ್ತಿಯಲ್ಲ. Today he is a man being used by God to bring life to others. ಬೇರೆಯವರಿಗೆ ಜೀವ ತರುವಂತಹ ವ್ಯಕ್ತಿಯಾಗಿ ಇಂದು ಕರ್ತನು ಅವನನ್ನು ಮಾರ್ಪಡಿಸಿದ್ದಾರೆ. Praise the Lord. ಕರ್ತನಿಗೆ ಸ್ತೋತ್ರ, Praise the Lord. ಕರ್ತನಿಗೆ ಸ್ತೋತ್ರ. The glory of the Lord rises upon us. ನಮ್ಮ ಮೇಲೆ ದೇವರ ಮಹಿಮೆ ಇಳಿದು ಬರುತ್ತದೆ. He brings us back to become the people of Zion to live with him. ಆತನೊಂದಿಗೆ ಇರುವುದಕ್ಕಾಗಿ ಜಿಯೋನಿನ ಜನರಾಗಿ ಆತ ನಮ್ಮನ್ನು ತರುತ್ತಾನೆ. Today God's Spirit is going to come upon you. ಇಂದು ದೇವರ ಆತ್ಮ ನಿಮ್ಮ ಮೇಲೆ ಬರಲಿಕ್ಕಿದ್ದಾನೆ. All the addictive spirits will leave. ಎಲ್ಲ ಚಟದ ಆತ್ಮಗಳು ಹೊರಟು ಹೋಗುವವು. Evil corruptive ways will leave. ಕೆಟ್ಟ ಮಾರ್ಗಗಳು ಬಿಟ್ಟು ಹೋಗುವವು. The oppressions of the devil will leave. ಸೈತಾನನ ಬಾಧೆಗಳು ಬಿಟ್ಟು ಹೋಗುವವು. The abuse you might be giving to others will leave. ಬೇರೆಯವರಿಗೆ ಕೊಡುವಂತಹ ಹಿಂಸೆಗಳು ಎಲ್ಲ ಬಿಟ್ಟು ಹೋಗುವವು. Such ways will stop. ಅಂತ ಮಾರ್ಗಗಳು ನಿಲ್ಲಲ್ಪಡುವವು. And you will have the joy of the Lord within you to give life to others. ನಿಮ್ಮೊಳಗೆ ಕರ್ತನ ಆನಂದವಿದ್ದು ಬೇರೆಯವರಿಗೆ ಜೀವನ ಕೊಡಬಲ್ಲವು. Being brought into God's Zion. ಮತ್ತು ದೇವರ ಜಿಯೋನಲ್ಲಿ ತರಲ್ಪಡುವೆ. Secondly, he makes our desert into a garden. ದೇವರು ನಮ್ಮ ಅಡವಿಯನ್ನು ಆತನು ತೋಟವನ್ನಾಗಿ ಮಾರ್ಪಡಿಸುತ್ತಾನೆ. No more crying and complaining because of the wilderness. ಅಲ್ಲಿ ಕಾಡು ನೆಲವಿರುವುದರಿಂದ ಇನ್ನು ಮುಂದೆ ಅಳುವಿಕೆ ಇರುವುದಿಲ್ಲ. Saying, I have lost everything, I have lost everything. ನಾನು ಎಲ್ಲವನ್ನು ಕಳೆದುಕೊಂಡೆನು ಎನ್ನುವಂಥದ್ದು ಅಲ್ಲಿ ಇರುವುದಿಲ್ಲ. It is gone. ಅದು ಹೋಯಿತು. No, my friend. ಇಲ್ಲ ನನ್ನ ಸ್ನೇಹಿತರೆ, Gladness and joy, ಹರ್ಷ ಧ್ವನಿ, thanksgiving and singing. ಸ್ತೋತ್ರ ಮತ್ತು ಗಾನ ಧ್ವನಿ. As the Lord makes your wilderness into a garden of Eden. ನಿಮ್ಮ ಬೀಳು ಭೂಮಿ ಆತನು ಏದೇನ್ ತೋಟವಾಗಿ ಮಾರ್ಪಡಿಸುವಾಗ, Do you believe the Lord can do it? ಅದನ್ನು ಕರ್ತನು ಮಾಡುತ್ತೇನೆಂದು ನೀವು ನಂಬುವೀರಾ? He is going to transform your life. ನಿಮ್ಮ ಜೀವಿತ ಆತನು ಮಾರ್ಪಡಿಸುವುದಕ್ಕೆ ಹೋಗುತ್ತಾನೆ. What a wonderful Father. ಎಂತ ಅದ್ಭುತ ತಂದೆ. Psalm 133:3 says, ಕೀರ್ತನೆ 133:3 ಹೇಳಲ್ಪಟ್ಟಿದೆ, It is as if the dew of Hermon were falling on Mount Zion. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಜಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ. For there the Lord bestows his blessing, even life forevermore. ಅಲ್ಲಿ ದೇವರು ಆಶೀರ್ವಾದ, ಜೀವವು ಸದಾಕಾಲ ಇರಬೇಕೆಂದು ಆಜ್ಞಾಪಿಸುತ್ತಾನೆ. On this dwelling place of Zion, ಈ ವಾಸಿಸುವಂತ ಜಿಯೋನಿಂದ, from there he bestows his blessing. ಅಲ್ಲಿಂದ ಆತನು ತನ್ನ ಆಶೀರ್ವಾದ ಕಳಿಸುತ್ತಾನೆ. From there he pronounces life forevermore. ಅಲ್ಲಿಂದ ಸದಾಕಾಲ ಜೀವ ಇರಬೇಕೆಂದು ಆಜ್ಞಾಪಿಸುತ್ತಾನೆ. There was a man called Golo Thajam in Arunachal Pradesh. ಅರುಣಾಚಲ್ ಪ್ರದೇಶದಲ್ಲಿ ಕೋಲು ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದರು. He lost his father when he was just 6 years old. 6 ವರ್ಷದವನಿದ್ದಾಗ ತನ್ನ ತಂದೆಯನ್ನು ಕಳೆದುಕೊಂಡನು. He was struggling as a little boy. ಚಿಕ್ಕ ಮಗುವಾಗಿ ಕಷ್ಟಪಡುತ್ತಿದ್ದನು. His mother said, there's no way I'm going to be able to raise this family. ನನ್ನ ಮಗನೇ, ನಿನ್ನನ್ನು ಮೇಲೆಬ್ಬಿಸುವುದಕ್ಕೆ ನನ್ನಿಂದ ಬೇರೆ ಯಾವ ಮಾರ್ಗವಿಲ್ಲ. She was struggling to support them. ಅವರಿಗೆ ಸಹಾಯ ಮಾಡೋದಕ್ಕಾಗಿ ಕಷ್ಟಪಡುತ್ತಿದ್ದಳು. He didn't know how he was going to come up in life ಜೀವಿತದಲ್ಲಿ ಹೇಗೆ ಮುಂದೆ ಬರಬೇಕೆಂದು ಅವನಿಗೆ ಗೊತ್ತಿರಲಿಲ್ಲ. as his family was struggling. ಕುಟುಂಬ ಕಷ್ಟಪಡುತ್ತಿರುವಾಗ, At that time, ಆ ಸಮಯದಲ್ಲಿ in their neighbor's house, he found the Jesus Calls magazine. ನೆರೆಯವರ ಮನೆಯಲ್ಲಿ ಯೇಸು ಕರೆಯುತ್ತಾನೆ ಮಾಸಪತ್ರಿಕೆ ಕಂಡನು. As he was growing up, he found this magazine and started reading it. ಅವನು ಬೆಳೆಯುತ್ತಿರುವಾಗ ಈ ಮಾಸಪತ್ರಿಕೆಯನ್ನು ಕಂಡು ಅದನ್ನು ಓದುವುದಕ್ಕೆ ಪ್ರಾರಂಭಿಸಿದನು. Listening to all the words of hope in it, his faith became strengthened that there was hope in his life. ಆ ನಿರೀಕ್ಷೆಯ ಮಾತುಗಳನ್ನೆಲ್ಲ ಅವನು ಕೇಳುವಾಗ ಅವನ ಜೀವಿತದಲ್ಲಿ ಒಂದು ನಿರೀಕ್ಷೆ ಮತ್ತು ನಂಬಿಕೆ ಹುಟ್ಟಿಕೊಂಡಿತು. He read about the young partners plan and he enrolled in it to support the Jesus Calls ministry. ಮತ್ತು ಯುವಪಾಲದರ ಯೋಜನೆ ಕುರಿತು ಕೇಳಿ ಅದರಲ್ಲಿ ಪಾಲ್ಗೊಂಡು ಯೇಸು ಕರೆಯುತ್ತಾನೆ ಸೇವೆಗೆ ಸಹಾಯ ಮಾಡುತ್ತಿದ್ದನು. There it was said that the intercessors of Jesus Calls would be praying for the young partners every day, calling their name. ಅಲ್ಲಿ ಪ್ರತಿದಿನ ಪ್ರಾರ್ಥನಾ ವಿಜ್ಞಾಪನೆಗಾರರು ಯುವಪಾಲದರ ಹೆಸರನ್ನು ಹೇಳಿ ಅಲ್ಲಿ ಪ್ರತಿದಿನ ಅವರಿಗಾಗಿ ಪ್ರಾರ್ಥಿಸಲ್ಪಡುವುದು. And God would make the young partners a blessing to so many people. ಅಲ್ಲಿ
ಯುವಪಾಲದರು ಅನೇಕ ಜನರಿಗೆ ಆಶೀರ್ವಾದವಾಗಿರುವರು. in a young age. ಯವನ ಕಾಲದಲ್ಲಿಯೇ That touched him. ದೇವರು ಅದನ್ನು ಮುಟ್ಟಿದರು. And he wrote letters to Dr. Paul Dinakaran frequently, ಮತ್ತು ಅನೇಕ ಸಾರಿ ಡಾಕ್ಟರ್ ಪಾಲ್ ದಿನಕರನ್ ಅವರಿಗೆ ಪತ್ರ ಬರೆದನು. sharing all his burden. ಅವನ ಎಲ್ಲ ಭಾರಗಳನ್ನು ಹಂಚಿಕೊಂಡನು And he was so comforted ಮತ್ತು ಅವನು ಸಂತೈಸಲ್ಪಟ್ಟನು. and praying along with the replies. ಪ್ರತ್ಯುತ್ತರಗಳೊಂದಿಗೆ ಪ್ರಾರ್ಥಿಸುತ್ತಿದ್ದನು. He had a desire. ಅವನಿಗೆ ಒಂದು ಆಸೆ ಇತ್ತು. In his 10th school exam, there was a record in the school that the highest percentage was 76%. ಅವನು ಓದುತ್ತಿರುವ ಶಾಲೆಯಲ್ಲಿ 10ನೇ ತರಗತಿಯ ಒಂದು ಶೇಕಡವಾರು, ಅದು ಕೊನೆಯ ಶೇಕಡವಾರು 76%. But he wanted to get the highest score. ಆದರೆ ಅದಕ್ಕಿಂತಲೂ ಹೆಚ್ಚಾದ ಅಂಕಗಳನ್ನು ಪಡೆಯಲು ಇಷ್ಟಪಟ್ಟನು. So he believed in the promises and prayed. ಮತ್ತು ವಾಗ್ದಾನಗಳ ನಂಬಿಕೆ ಇಟ್ಟು ಪ್ರಾರ್ಥಿಸಿದನು. And he scored 77%, beating the 76% by 1. ಅವನು 76% ಪಡೆದವನಿಗಿಂತ ಅದನ್ನು ಮೀರಿ 77% ಪಡೆದುಕೊಂಡನು. They awarded him as the best student in the school. ಉತ್ತಮ ವಿದ್ಯಾರ್ಥಿ ಎಂದು ಅವನಿಗೆ ಪ್ರಶಸ್ತಿ ಕೂಡ ಶಾಲೆಯಲ್ಲಿ ಕೊಟ್ಟರು. And ಮತ್ತು he grew up to finish his degree also. ಅವನ ಪದವಿಯನ್ನು ಮುಗಿಸುವುದಕ್ಕೆ ಬೆಳೆದನು. God blessed him with a wonderful government job as a teacher. ಶಿಕ್ಷಕನಾಗಿ ದೇವರು ಉತ್ತಮ ಸರ್ಕಾರಿ ಕೆಲಸವನ್ನು ಒದಗಿಸಿಕೊಟ್ಟಿದ್ದಾನೆ. Even while teaching and doing his job, God made him complete his master's degree also. ಉದ್ಯೋಗ ಮಾಡುತ್ತಲೇ ಅವನ ಸ್ನಾತಕೋತ್ತರ ಪದವಿ ಕೂಡ ಮುಗಿಸಿಕೊಳ್ಳುವಂತೆ ಕರ್ತನು ಮಾಡಿದ್ದಾನೆ. He said, I could feel the Lord Jesus being a heavenly father to me in place of my father. ನನ್ನ ತಂದೆಯ ಸ್ಥಳದಲ್ಲಿ ಪರಲೋಕದ ತಂದೆಯಾದ ಯೇಸುವೇ ನನಗೆ ತಂದೆಯಾಗಿದ್ದಾರೆ ಎಂದು ಅನುಭವ ಹಂಚಿಕೊಂಡಿದ್ದಾನೆ. Guiding me and strengthening me. ನನಗೆ ಮಾರ್ಗದರ್ಶಿಸಿ ನನ್ನನ್ನು ಬಲಪಡಿಸುತ್ತಿದ್ದಾರೆ. And he came to the Chennai prayer tower to get prayed. ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ಚೆನ್ನೈ ಪ್ರಾರ್ಥನಾ ಗೋಪುರಕ್ಕೆ ಬಂದನು. The prayer intercessor said, the Lord will give you a wonderful life partner soon. ಬಹಳ ಬೇಗನೆ ದೇವರು ಅದ್ಭುತವಾದ ಜೀವನ ಸಂಗಾತಿ ಕೊಡುತ್ತಾರೆ ಎಂದು ಇಲ್ಲಿ And ಹೇಳಿದರು. amazingly, that year he got married. ಅದೇ ವರ್ಷದಲ್ಲಿ ಆಶ್ಚರ್ಯಕರವಾಗಿ ಮದುವೆ ಆದನು. God increased his family to have 4 children. ಅವನ ಕುಟುಂಬ ದೇವರು ಹೆಚ್ಚಿಸಿದನು, 4 ಮಕ್ಕಳನ್ನು ಕೊಟ್ಟಿದ್ದಾರೆ. He enrolled his family in the family blessing plan. ಅವನ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. And he said, today God has raised me up so much to become the headmaster of a reputed school in Andhra Pradesh and in Arunachal Pradesh. ಅರುಣಾಚಲ್ ಪ್ರದೇಶದಲ್ಲಿ ಬಹಳ ಮಾನ್ಯತೆ ಹೊಂದಿದಂತ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಆಗುವಂತೆ ದೇವರು ನನಗೆ ಅನುಗ್ರಹ ಕೊಟ್ಟಿದ್ದಾರೆ, ಮೇಲೆತ್ತಿದ್ದಾರೆ ಎಂದು ಹೇಳುತ್ತಾರೆ. There are 50 schools under me. ನನ್ನ ಕೈಯಲ್ಲಿ 50 ಶಾಲೆಗಳಿವೆ. And he has received the best teacher award in the state. ಮತ್ತು ಇಡೀ ರಾಜ್ಯದಲ್ಲಿಯೇ ಉತ್ತಮ ಶಿಕ್ಷಕನೆಂಬ ಪ್ರಶಸ್ತಿ ಪಡೆದಿದ್ದಾರೆ. Are you saying that you're struggling today, my friend? ನನ್ನ ಸ್ನೇಹಿತನೇ, ಇವತ್ತು ಕಷ್ಟಪಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೀರಾ? Your life is in wilderness today, ಇಂದು ನನ್ನ ಜೀವಿತ ಕಾಡು ನೆಲದಲ್ಲಿದೆ, not knowing where it is going to go. ಎಲ್ಲಿ ಹೋಗುತ್ತಿದೆ ಎಂದು ಗೊತ್ತಿಲ್ಲ. There is a Lord who keeps you as his Zion ದೇವರು ತನ್ನ ಚಿಯೋನಾಗಿ ನಿಮ್ಮನ್ನು ಇಡುವ ಕರ್ತನಿದ್ದಾನೆ. and bestows his blessing from there ಅಲ್ಲಿಂದ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಕಳುಹಿಸುತ್ತಾನೆ and makes your desert into a garden. ಮತ್ತು ಅಡವಿಯನ್ನು ತೋಟವನ್ನಾಗಿ ಮಾಡುತ್ತಾನೆ. Receive him today. ಇಂದು ಆತನನ್ನು ಹೊಂದಿಕೊಳ್ಳಿರಿ. He knows how to bless you and elevate you to a place of great honor. ಹೇಗೆ ನಿಮ್ಮನ್ನು ಆಶೀರ್ವಾದ ಮಾಡಬೇಕು, ಉನ್ನತ ಸ್ಥಾನಮಾನಕ್ಕೆ ಎತ್ತಬೇಕು ಎಂದು ಆತನಿಗೆ ಗೊತ್ತು. God will raise you up. ದೇವರು ನಿಮ್ಮನ್ನು ಮೇಲೆತ್ತುವರು. Thirdly, he becomes the cornerstone of your life. ಮತ್ತು ಮೂರನೇದಾಗಿ ನಿಮ್ಮ ಜೀವಿತದ ಮೂಲೆಗಲ್ಲು ಆತನೇ ಆಗುತ್ತಾನೆ. 1 Peter 2:6 says, ಮೊದಲನೇ ಪೇತ್ರ 2:6 ಹೇಳಲ್ಪಟ್ಟಿದೆ, Behold, I am laying in Zion a stone, a cornerstone, chosen and precious. ಈಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಆಗಿದೆ. Whoever believes in him will not be put to shame. ಅದರ ಮೇಲೆ ನಂಬಿಕೆ ಇಡುವವನು ಆಶಾ ಭಂಗ ಪಡುವುದೇ ಇಲ್ಲ. Jesus is going to become your cornerstone, being the rock of your life. ಯೇಸು ಕ್ರಿಸ್ತನು ನಿಮ್ಮ ಮೂಲೆಗಲ್ಲಾಗಿ, ನಿಮ್ಮ ಜೀವಿತದ ಬಂಡೆಗಲ್ಲಾಗುತ್ತಾನೆ. God is going to become so close to you.
ಕರ್ತನು ನಿಮಗೆ ಬಹಳ ಹತ್ತಿರವಾಗಿ ಆಗುತ್ತಾನೆ, so attached to you. ಬಹಳ ಹತ್ತಿರ ಸಂಬಂಧದಲ್ಲಿ ಇರುತ್ತಾನೆ. You're going to feel His wonderful presence. ಆತನ ಅದ್ಭುತ ಪ್ರಸನ್ನತೆ ನೀವು ಅನುಭವಿಸುವಿರಿ. Even while reading the Word of God, you're going to feel His great presence, ದೇವರ ವಾಕ್ಯ ಓದುವಾಗಲೇ ಅತಿ ಹೆಚ್ಚು ಆತನ ಪ್ರಸನ್ನತೆ ಅನುಭವಿಸುವಿರಿ, guiding you and leading you. ಮತ್ತು ನಿಮ್ಮನ್ನು ಮುನ್ನಡೆಸುವುದನ್ನು ನೀವು ನೋಡುವಿರಿ. In every part of your life, guiding you. ನಿಮ್ಮ ಪ್ರತಿ ಜೀವಿತದ ಘಟನೆಗಳಲ್ಲಿ ಮಾರ್ಗ ನಡೆಸುತ್ತಾನೆ. The cornerstone for all your decisions, ನಿಮ್ಮ ಎಲ್ಲ ತೀರ್ಮಾನಗಳಲ್ಲಿ ಮೂಲೆಗಲ್ಲಾಗುವನು. for all your life choices, ನಿಮ್ಮ ಎಲ್ಲ ತೀರ್ಮಾನ ಆಯ್ಕೆಗಳಲ್ಲಿ leading you Himself. ಆತನೇ ನಿಮಗೆ ನಡೆಸುವನು. Every part of your life is going to be built around Him. ನಿಮ್ಮ ಜೀವಿತದ ಪ್ರತಿ ಹಂತ ಆತನಲ್ಲಿಯೇ ಕಟ್ಟಲ್ಪಡುತ್ತದೆ. Just like David, you will have a great thirst to always seek the Lord for anything and everything. ದಾವೀದನಂತೆ ಎಲ್ಲಾ ವಿಷಯಗಳಲ್ಲಿ ಕರ್ತನನ್ನೇ ಹುಡುಕುವಂತಹ ವ್ಯಕ್ತಿಗಳು ನೀವಾಗುತ್ತೀರಿ. The thirst to have the Lord in your heart. ನಿಮ್ಮ ಹೃದಯದಲ್ಲಿ ಕರ್ತನಿರಬೇಕೆಂಬ ಬಯಕೆ, He will become the cornerstone of your life. ಆತನೇ ನಿಮ್ಮ ಜೀವಿತದ ಮೂಲೆಗಲ್ಲಾಗುವನು. He will protect you, ನಿಮ್ಮನ್ನು ರಕ್ಷಿಸುತ್ತಾನೆ, watch over you, ನಿಮ್ಮನ್ನು ಕಾಯುತ್ತಾನೆ, and lead you. ನಡೆಸುತ್ತಾನೆ. There was a family who invited me to come to their house to pray for them. ಒಂದು ಕುಟುಂಬ ಅವರಿಗಾಗಿ ಪ್ರಾರ್ಥಿಸಬೇಕೆಂದು ನನಗೆ ಆಹ್ವಾನಿಸಿತ್ತು. I had dinner with them, ಅವರೊಡನೆ ನಾನು ಊಟ ಮಾಡಿದೆನು. and I thought they'll ask me to pray for a huge list of problems. That's why they have invited me. ಬಹಳ ಸಮಸ್ಯೆಗಳ ದೊಡ್ಡ ಪಟ್ಟಿ ಇಟ್ಟು ಇದಕ್ಕಾಗಿ ಪ್ರಾರ್ಥಿಸಿರಿ ಎಂದು ಹೇಳುತ್ತಾರೆ ಎಂದು ಯೋಚನೆ ಮಾಡಿದೆನು. But I asked them what I should pray for. ನಾನು ಏನು ಪ್ರಾರ್ಥನೆ ಮಾಡಬೇಕೆಂದು ಅವರಿಗೆ ಕೇಳಿದಾಗ They said, ಅವರು ಹೇಳಿದರು, we have one request, brother. ನಮಗೆ ಒಂದೇ ಒಂದು ವಿನಂತಿ ಇದೆ We ಸಹೋದರ. want Jesus to walk in our family, to walk in our home with us. ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಯೇಸು ನಮ್ಮೊಂದಿಗೆ ನಡೆಯಬೇಕೆಂದು ಪ್ರಾರ್ಥಿಸಿರಿ. We want to feel His peace and His presence with us always. ಯಾವಾಗಲೂ ಆತನ ಶಾಂತಿ ಮತ್ತು ಪ್ರಸನ್ನತೆ ನಾವು ಅನುಭವಿಸಬೇಕು. That is enough for us. ಅದು ನಮಗೆ ಸಾಕು. That is all that we want. ಅದೇ ನಮಗೆ ಬೇಕು. The thirst for the Lord Jesus ಕರ್ತನಾದ ಯೇಸುವಿಗೆ ಒಂದು ನೀರಡಿಕೆ, to be with you ಆತನೊಂದಿಗಿರುವುದಕ್ಕಾಗಿ shall fill your heart. ನಿಮ್ಮ ಹೃದಯ ತುಂಬುವುದು. As the Lord becomes the cornerstone of the people of Zion. ಚಿಯೋನ್ ನಗರ್ನಲ್ಲಿ ಕರ್ತನೆ ಅವರಿಗೋಸ್ಕರ I ಮೂಲೆಗಲ್ಲಾಗುವಾಗ heard back from them with great news that God has elevated him in his job and given him promotion. ಅಲ್ಲಿ ದೇವರು ಅವರಿಗೆ ಉದ್ಯೋಗ ಕೊಟ್ಟು ಬಹಳ ಹೆಚ್ಚು ಬಡ್ತಿಯನ್ನು ಕೊಟ್ಟಿದ್ದಾನೆಂದು ನಾನು ಕೇಳಿದ್ದೇನೆ. Blessed his children to shine in their studies ಅವರ ವ್ಯಾಸಂಗದಲ್ಲಿ ಮಕ್ಕಳನ್ನು ಆಶೀರ್ವಾದ and ಬಂದಿತು give them a happy married life. ಮತ್ತು ಮದುವೆ ಜೀವಿತದಲ್ಲಿ ಆಶೀರ್ವಾದ ಕೊಟ್ಟಿತು. But more than everything, feeling the presence of Jesus walking with them in their home and in their life. ಯಾವಾಗಲೂ ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನು ಅವರ ಕುಟುಂಬದಲ್ಲಿ ಅವರ ಜೊತೆಯಾಗಿ ನಡೆಯುವುದು. You will enjoy living with Jesus ಯೇಸುವಿನೊಂದಿಗೆ ವಾಸಿಸುತ್ತಾ ನೀವು ಆನಂದಿಸುವಿರಿ. in Zion. ಚಿಯೋನಿನಲ್ಲಿ, People of Zion, ಚಿಯೋನಿನ you're ಜನರು privileged to walk with the Lord. ಕರ್ತನೊಂದಿಗೆ ನಡೆಯುವಂತ ಸೌಭಾಗ್ಯವಿರುತ್ತದೆ. Thank you, Jesus. ಯೇಸುವೆ ವಂದನೆ. Finally, Jesus comes back to Zion to collect his children in this world. ಕೊನೆಯದಾಗಿ ಯೇಸು ಕ್ರಿಸ್ತನು ಚಿಯೋನಿಗೆ ಬರುವನು ತನ್ನ ಜನರನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗುವುದಕ್ಕಾಗಿ. Revelation 14:1 says, ಪ್ರಕಟಣೆ 14:1 ಹೇಳಲ್ಪಟ್ಟಿದೆ, Then I looked, and behold, ನಾನು ನೋಡಲಾಗಿ ಇಗೋ, on Mount Zion stood the Lamb. ಚಿಯೋನ್ ಪರ್ವತದ ಮೇಲೆ ಯಜ್ಞದ ಕುರಿಯಾದ ಆತನು ನಿಂತುಕೊಂಡಿದ್ದನು, The Lord Jesus. ಕರ್ತನಾದ ಯೇಸು. And with him 144,000 who had his name and his father's name written on their foreheads. ಆತನೊಂದಿಗೆ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಬರೆಯಲ್ಪಟ್ಟಿದ್ದವು ಎಂದು ನೋಡುತ್ತೇವೆ. The Lord will come back to collect his people of Zion to be with him forevermore. ತನ್ನ ಚಿಯೋನ್ ಜನರೊಂದಿಗೆ ಇರುವುದಕ್ಕಾಗಿ ಅವರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಕರ್ತನು ಚಿಯೋನಿಗೆ ಬರುವನು. Taking you and me to be with him in heaven in his joyous presence. ಆತನ ಆನಂದ ಪ್ರಸನ್ನತೆಯಲ್ಲಿ ನಿನ್ನನ್ನು ನನ್ನನ್ನು ಆತನ ಜೊತೆಯಲ್ಲಿ ಇರುವುದಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ. That's the privilege given to the people of Zion. ಚಿಯೋನ್
ಜನರಿಗೆ ಅಂತಹ ಸೌಭಾಗ್ಯ who have ಕೊಡಲ್ಪಟ್ಟಿದೆ chosen the Lord Himself to be their cornerstone. ಸ್ವತಃ ಕರ್ತನನ್ನೇ ಮೂಲೆಗಲ್ಲಾಗಿ ಇಡುವುದಕ್ಕೆ ಯಾರು ತೀರ್ಮಾನಿಸಿದಾರೋ He will make His face shine upon you from today. ಇಂದಿನಿಂದ ನಿಮ್ಮ ಮೇಲೆ ಆತನು ತನ್ನ ಮುಖ ಪ್ರಕಾಶ ಮಾಡುವನು His glory is rising upon you right now. ಈಗಲೇ ಆತನ ಮಹಿಮೆ ನಿಮ್ಮ ಮೇಲೆ ಎದ್ದೇಳುತ್ತಿದೆ A new spirit, the Spirit of God, is coming to empower you, ಮತ್ತು ಹೊಸ ಆತ್ಮನು ಪವಿತ್ರ ಆತ್ಮನು ನಿಮ್ಮನ್ನು ಬಲಗೊಳಿಸುವುದಕ್ಕಾಗಿ ಬರುತ್ತಿದ್ದಾನೆ making you the people of God, ದೇವ ಜನರಾಗಿ ನಿಮ್ಮನ್ನು ಮಾಡುತ್ತಿದೆ watering your life to become a garden, ತೋಟವಾಗುವುದಕ್ಕಾಗಿ ನಿಮ್ಮ ಜೀವಿತಕ್ಕೆ ನೀರನ್ನು ಹಾಯಿಸುತ್ತಿದ್ದಾನೆ redeemed by the Lord with salvation, ಮತ್ತು ಕರ್ತನಿಂದ ವಿಮೋಚಿಸಲ್ಪಟ್ಟವರಾಗಿ ರಕ್ಷಣೆ ಹೊಂದಿದ್ದೀರಿ prospering in the hand of God. ದೇವರ ಹಸ್ತದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೀರಿ Young people, are you ready to pray with me, ಯವನಸ್ಥರೇ ನನ್ನೊಂದಿಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಸಿದ್ಧರಾಗಿದ್ದೀರಾ to cry for Jesus? ಕರ್ತನಿಗೋಸ್ಕರ ಮುಂದೆ ನಡೆಯುವುದಕ್ಕಾಗಿ Everybody, will you stand up and pray with me to Jesus, ಈಗ ಎಲ್ಲರೂ ಎದ್ದು ನಿಂತುಕೊಂಡು ನನ್ನೊಂದಿಗೆ ಯೇಸುವಿಗೆ ಪ್ರಾರ್ಥನೆ ಮಾಡುವೀರಾ calling upon His name? ಆತನ ಹೆಸರನ್ನು ಕರೆಯಿರಿ The Father is here ತಂದೆ ಇಲ್ಲಿದ್ದಾನೆ to collect His children ತನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ and to have compassion to deliver them, ಅವರನ್ನು ಬಿಡುಗಡೆ ಮಾಡುವುದಕ್ಕೆ ಕರುಣೆ ಇಟ್ಟಿದ್ದಾನೆ heal them, ಕರ್ತನೇ ಸ್ವಸ್ಥ ಮಾಡು love them, ಅವರನ್ನು ಪ್ರೀತಿಸು elevate them with His blessing, ನಿನ್ನ ಆಶೀರ್ವಾದದಿಂದ ಮೇಲೆತ್ತು fill them with His Holy Spirit, ಪವಿತ್ರಾತ್ಮನಿಂದ ಅವರನ್ನು ತುಂಬು remove every darkness from them, ಅವರಿಂದ ಎಲ್ಲ ಕತ್ತಲೆ ತೆಗೆದು ಹಾಕು every dejection away from them, ಅವರಿಂದ ಎಲ್ಲ ಕುಗ್ಗುವಿಕೆ ತೆಗೆದು ಹಾಕು every sorrow away. ಎಲ್ಲ ದುಃಖ ತೆಗೆದು ಹಾಕು Thank you, Lord Jesus. ಕರ್ತನಾದ ಯೇಸುವೇ ವಂದನೆ He's working in you right now. ಈಗಲೇ ನಿಮ್ಮಲ್ಲಿ ಕೆಲಸ ಮಾಡುತ್ತಿದ್ದಾನೆ He's coming to you right now. ಈಗಲೇ ನಿಮ್ಮ ಬಳಿಗೆ ಬರುತ್ತಿದ್ದಾನೆ Open your heart. ನಿಮ್ಮ ಹೃದಯ ತೆರೆಯಿರಿ Receive Him. ಆತನಿಗೆ ಸ್ವೀಕರಿಸಿರಿ Receive Him. ಆತನನ್ನು ಸ್ವೀಕರಿಸಿರಿ Say, come, Lord Jesus. ಕರ್ತನಾದ ಯೇಸುವೇ ಬಾ ಎಂದು ಹೇಳಿರಿ Become the cornerstone of my life. ನನ್ನ ಜೀವಿತದ ಮೂಲೆಗಲ್ಲಾಗು Make me your people. ನಿನ್ನ ಜನರವಾಗಿ ನನ್ನನ್ನು ಮಾಡು Make me your Zion. ನಿನ್ನ ಜೀಯೋನಾಗಿ ನನ್ನನ್ನು ಮಾರ್ಪಡಿಸು I want to belong with you. ನಿನ್ನೊಂದಿಗೆ ಇರುವುದಕ್ಕೆ ಬಯಸುತ್ತೇನೆ I want me to be your dwelling place, Lord. ಕರ್ತನೇ ನನ್ನ ವಾಸಸ್ಥಾನವಾಗಿ ನೀರು Live in my heart, Lord. ನನ್ನ ಹೃದಯ ಮುಟ್ಟು ಕರ್ತನೆ Give me peace. ನನಗೆ ಶಾಂತಿ ಕೊಡು Give me your presence. ನಿನ್ನ ಪ್ರಸನ್ನತೆ ಕೊಡು Live in my heart, Lord. ನನ್ನ ಹೃದಯದಲ್ಲಿ ಜೀವಿಸು The Lord is coming into you. ಕರ್ತನು ನಿಮ್ಮ ಬಳಿಗೆ ಬರುತ್ತಿದ್ದಾನೆ Every sorrow is leaving. ಎಲ್ಲ ದುಃಖ ಹೊರಟು ಹೋಗುತ್ತಿದೆ All your burdens are made light ಮತ್ತು ಎಲ್ಲ ನಿಮ್ಮ ಭಾರಗಳು ಹಗುರವಾಗುತ್ತಿದೆ as it is taken over by the Lord. ಕರ್ತನಿಂದ ಅದು ತೆಗೆದುಕೊಳ್ಳಲ್ಪಡುತ್ತಾ ಇರುವಾಗ He is wiping away your tears, ನಿಮ್ಮ ಕಣ್ಣೀರನ್ನು ಒರೆಸುತ್ತಿದ್ದಾನೆ wiping away your sorrow. ನಿಮ್ಮ ದುಃಖ ಒರೆಸುತ್ತಿದ್ದಾನೆ The Lord has been broken for you, ಕರ್ತನು ನಿಮಗೋಸ್ಕರ ಮುರಿಯಲ್ಪಟ್ಟಿದ್ದಾನೆ wounded for you. ನಿಮಗೋಸ್ಕರ ಗಾಯ ಹೊಂದಿದ್ದಾನೆ You need not suffer, my friend. ನನ್ನ ಸ್ನೇಹಿತನು ನೀವು ಕಷ್ಟಪಡಬೇಕಾಗಿರುವುದಿಲ್ಲ He's healing you, ಈಗಲೇ ಸ್ವಸ್ಥ ಮಾಡುತ್ತಿದ್ದಾನೆ healing your broken heart. ನಿಮ್ಮ ಮುರಿದ ಮನಸ್ಸನ್ನು ಸ್ವಸ್ಥ ಮಾಡುತ್ತಿದ್ದಾನೆ Thank you, Lord Jesus. ಕರ್ತನಾದ ಯೇಸುವೆ ವಂದನೆ We invite you, Lord. ನಿಮ್ಮನ್ನೇ ಆಹ್ವಾನಿಸುತ್ತೇವೆ We invite you, Lord. ಕರ್ತನೇ ಆಹ್ವಾನಿಸುತ್ತೇವೆ Eluru invites you, Lord Jesus. ಏಲೂರು ಕರ್ತನೇ ನಿನಗೆ ಆಹ್ವಾನಿಸುತ್ತಿದೆ Come into every heart. ಪ್ರತಿ ಹೃದಯದಲ್ಲಿ ಬಾ Come into every young person. ಪ್ರತಿ ಯವನಸ್ಥನಲ್ಲಿ ಬಾ The Holy Spirit is ready to come upon you. ನಿಮ್ಮ ಮೇಲೆ ಪವಿತ್ರಾತ್ಮನು ಬರುವುದಕ್ಕೆ ಸಿದ್ಧನಾಗಿದ್ದಾನೆ He has chosen you ನಿಮ್ಮನ್ನು ಆರಿಸಿಕೊಂಡಿದ್ದಾನೆ and He is filling you right now. ಈಗಲೇ ನಿಮ್ಮನ್ನು ತುಂಬುತ್ತಿದ್ದಾನೆ Right now. ಈಗಲೇ Receive the Holy Spirit. ಆತ್ಮನನ್ನು ಹೊಂದಿಕೊಳ್ಳಿರಿ Receive the Holy Spirit. ಆತ್ಮನನ್ನು ಹೊಂದಿಕೊಳ್ಳಿರಿ Open your mouth. ಬಾಯಿ ತೆರೆಯಿರಿ Desperately call for Jesus. ಯೇಸುವನ್ನೇ ನೀವು ಆತನನ್ನೇ ಕರೆಯಿರಿ He is your hope. ಆತನೇ ನಿಮ್ಮ ನಿರೀಕ್ಷೆ He is your joy. ಆತನೇ ನಿಮ್ಮ ಆನಂದ He brings every blessing. ಎಲ್ಲ ಆಶೀರ್ವಾದ ಆತನೇ ತರುತ್ತಾನೆ My friends, Jesus is here. ನನ್ನ ಸ್ನೇಹಿತರು ಯೇಸು ಇಲ್ಲಿದ್ದಾರೆ He's laying His hands upon you. ನಿಮ್ಮ ಮೇಲೆ ತನ್ನ ಹಸ್ತಗಳನ್ನಿಡುತ್ತಿದ್ದಾನೆ Wherever you are, ನೀವು ಎಲ್ಲೇ ಇದ್ದರು caring for His little children, ತನ್ನ ಚಿಕ್ಕ ಮಕ್ಕಳಿಗಾಗಿ ನೋಡಿಕೊಳ್ಳುತ್ತಿದ್ದಾನೆ caring for His young one. ಆತನ ಯವನಸ್ಥರಿಗಾಗಿ ಕಾಳಜಿ The ವಹಿಸುತ್ತಿದ್ದಾನೆ mighty blessing of God is coming upon the young one. ಯವನಸ್ಥರ ಮೇಲೆ ಬಲವಾದ ದೇವರ ಆಶೀರ್ವಾದ ಬರುತ್ತಿವೆ Be blessed in the name of ಯೇಸುವಿನ Jesus. ನಾಮದಲ್ಲಿ ಆಶೀರ್ವಾದ ಹೊಂದಿರಿ His face is shining upon you. ಆತನ ಮುಖ ನಿಮ್ಮ ಮೇಲೆ ಪ್ರಕಾಶ
ಪ್ರಕಾಶಿಸುತ್ತಿದೆ. Many of your eyes are being opened to see ಯೇಸುವನ್ನು Jesus. ನೋಡುವುದಕ್ಕಾಗಿ ನಿಮ್ಮ ಅನೇಕ ಕಣ್ಣುಗಳು ತೆರೆಯಲ್ಪಡುತ್ತಿವೆ. Many of your hearts are being filled with the love of ನಿಮ್ಮಲ್ಲಿ Jesus. ಅನೇಕರ ಹೃದಯ ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡುತ್ತಿವೆ. Love is coming. ಪ್ರೀತಿ ಬರುತ್ತಿದೆ. Again and again and again, love is coming. ಮತ್ತೆ 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 ಆ ಪ್ರೀತಿ ಬರುತ್ತಿದೆ. Waves of love, ಆ ಪ್ರೀತಿ ಅಲೆಗಳು, waves of compassion, ಆ ಕರುಣೆಯ ಅಲೆಗಳು, waves of mercy upon you. ನಿಮ್ಮ ಮೇಲೆ ಆ ಕರುಣೆಯ ಆ ಅಲೆಗಳು. Thank Him, my friend. ನನ್ನ ಸ್ನೇಹಿತನೇ ವಂದಿಸು. He's chosen you, ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. He's loved you, ನಿಮ್ಮನ್ನು ಪ್ರೀತಿಸಿದ್ದಾನೆ. He's coming into you, ಒಳಗಡೆ ಬರುತ್ತಿದ್ದಾನೆ. He's coming into you, ನಿಮ್ಮ ಒಳಗಡೆ ಬರುತ್ತಿದ್ದಾನೆ. He's coming into you. ಒಳಗಡೆ ಬರುತ್ತಿದ್ದಾನೆ. Thank Him. ಆತನಿಗೆ ವಂದಿಸು. Say thank you, Jesus. ವಂದನೆ ಎಂದು ಹೇಳು. I receive you. ನಿನ್ನನ್ನು ಹೊಂದಿಕೊಳ್ಳುತ್ತೇನೆ. I praise you. ನಿನಗೆ ಸ್ತೋತ್ರ ಮಾಡುತ್ತೇನೆ. I praise you. ನಿಮ್ಮನ್ನು ಸ್ತೋತ್ರ ಮಾಡುತ್ತೇನೆ. I honor you. ನಿನಗೆ ಸನ್ಮಾನಿಸುತ್ತೇನೆ. I receive you in my heart. ನನ್ನ ಹೃದಯದಲ್ಲಿ ಸ್ವೀಕರಿಸುತ್ತೇನೆ. Holy Spirit is coming in. ಪವಿತ್ರಾತ್ಮನು ಒಳಗೆ ಬರುತ್ತಿದ್ದಾನೆ. The Spirit of God is flowing in ದೇವರ ಆತ್ಮನು ಒಳಗಡೆ ಬರುತ್ತಿದ್ದಾನೆ. abundantly. ವೃದ್ಧಿಕರವಾಗಿ He's filling you right now. ನಿಮ್ಮನ್ನು ತುಂಬುತ್ತಿದ್ದಾನೆ. Filling you right now. ತುಂಬುತ್ತಿದ್ದಾನೆ. Be filled with the Holy Spirit. ಆತ್ಮನಿಂದ ತುಂಬಲ್ಪಡಿರಿ. Be filled with the joy of salvation. ಆನಂದದಿಂದ ತುಂಬಲ್ಪಡಿರಿ. Righteousness is coming into you. ಮಂತಿಕೆ ನಿಮ್ಮಲ್ಲಿ ಬರುತ್ತಿದೆ. His face is shining upon you. ನಿಮ್ಮ ಮೇಲೆ ಆತನ ಮುಖ ಪ್ರಕಾಶಿಸುತ್ತಿದೆ. The glory of the Lord is rising upon you. ದೇವರ ಮಹಿಮೆ ನಿಮ್ಮ ಮೇಲೆ ಏಳುತ್ತಿದೆ. Rising upon you. ಮೇಲೆ ಏಳುತ್ತಿದೆ. You're being transformed into a new person. ಹೊಸ ವ್ಯಕ್ತಿಯಾಗಿ ನೀವು ಮಾರ್ಪಡುತ್ತಿದ್ದೀರಿ. New ಹೊಸ person. ವ್ಯಕ್ತಿ. Every addiction is leaving. ಎಲ್ಲ ಚಟಗಳು ಬಿಟ್ಟು ಹೋಗುತ್ತಿವೆ. Say goodbye to your ನಿಮ್ಮ addictions. ಚಟಗಳಿಗೆ ಇಲ್ಲ ಎಂದು ಹೇಳಿರಿ. Throw that cigarette packet away. ಸಿಗರೆಟ್ ಪ್ಯಾಕೆಟ್ ಅನ್ನು ಬಿಸಾಕಿ ಬಿಡಿ. Throw the lustful heart away. ದುರಾಶೆಯ ಹೃದಯ ಬಿಸಾಕಿ ಬಿಡಿ. Lustful spirit away. ದುರಾಶಿ ಆತ್ಮ. Throw the drinking habit away. ಕುಡಿಯುವಂತ ಚಟ ಬಿಸಾಕಿ ಬಿಡಿ. Throw every drug away. ಎಲ್ಲ ಮಾದಕ ವಸ್ತು ಬಿಸಾಕಿ ಬಿಡಿ. Throw every evil thought in your head away. ತಲೆಯಲ್ಲಿರುವ ಎಲ್ಲ ಕೆಟ್ಟ ಯೋಚನೆಗಳು In the name of Jesus. ಯೇಸುವಿನ ನಾಮದಲ್ಲಿ. Lord, ಕರ್ತನೇ, command every devil and the demonic powers to leave ಎಲ್ಲ them. ಸೈತಾನನ ದುರಾತ್ಮನ ಶಕ್ತಿಗಳು ಅವರನ್ನು ಬಿಟ್ಟು ಹೋಗಲಿ. Leave their families. ಅವರ ಕುಟುಂಬಗಳನ್ನು ಬಿಟ್ಟು ಹೋಗಲಿ. Leave their families. ಅವರ ಕುಟುಂಬಗಳನ್ನು ಬಿಟ್ಟು ಹೋಗಲಿ. Leave their ಅವರ families. ಕುಟುಂಬಗಳನ್ನು ಬಿಟ್ಟು ಹೋಗಲಿ. Let there be ಅಲ್ಲಿ peace. ಸಮಾಧಾನ ಉಂಟಾಗಲಿ. Peace is overflowing into your family, ನಿಮ್ಮ ಕುಟುಂಬದಲ್ಲಿ ಶಾಂತಿ ಹರಡುತ್ತಿದೆ. into your family ನಿಮ್ಮ life. ಕುಟುಂಬ ಜೀವಿತದಲ್ಲಿ Your children are going to rejoice because of the oneness. ಮತ್ತು ಆ ಏಕತೆಯಿಂದಾಗಿ ನಿಮ್ಮ ಮಕ್ಕಳು ಆನಂದಿಸುವರು. Joyful spirit, ಆನಂದವುಳ್ಳ ಆತ್ಮನು, loving ಈ spirit. ಆತ್ಮನು It's binding you together. ಎಲ್ಲರನ್ನು ಒಟ್ಟಾಗಿಸುತ್ತಿದೆ. Every child that has left the house, come back in Jesus' name. ಮನೆಯನ್ನು ಬಿಟ್ಟು ಹೋದಂತ ಪ್ರತಿ ಮಗು ಯೇಸುವಿನ ನಾಮದಲ್ಲಿ ಹಿಂತಿರುಗಿ ಬರಲಿ. Bring them back, Lord. ಕರ್ತನೇ, ಅವರನ್ನು ಹಿಂತಿರುಗಿ ತೆಗೆದುಕೊಂಡು ಬಾ. Let them be together with their parents and obey. ಅವರ ತಂದೆ ತಾಯಿಗಳಿಗೆ ವಿಧಿಯರಾಗಿ ಒಂದಾಗಿರಲಿ. Let them honor the words of their parents. ಅವರ ತಂದೆ ತಾಯಿಯ ಮಾತುಗಳನ್ನು ಅವರು ಕೇಳಲಿ. Honor them because they obey. ಅವರು ವಿಧಿಯರಾಗಿರುವುದರಿಂದ ಸನ್ಮಾನಿಸು. Elevate the young people, Lord. ಯೌವನಸ್ಥರನ್ನು ಮೇಲೆತ್ತು. Still a mighty blessing from God is coming upon your lives, my young friends. ನನ್ನ ಯೌವನ ಸ್ನೇಹಿತರೆ, ನಿಮ್ಮ ಮೇಲೆ ಬಲವುಳ್ಳ ದೇವರ ಆಶೀರ್ವಾದಗಳು ಬರುತ್ತಿವೆ. I see that the Holy Spirit is forming a bond with you, ನಿಮ್ಮ ಮೇಲೆ ಪವಿತ್ರ ಆತ್ಮನು ಬರುವುದನ್ನು ನೋಡುತ್ತಿದ್ದೇನೆ. a friendship with you. ನಿಮ್ಮೊಂದಿಗೆ ಒಂದು ಗೆಳೆತನ. He says that He will never leave you, ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. never ever leave you. ನಿಮ್ಮನ್ನು ಯಾವತ್ತಿಗೂ ಬಿಡುವುದಿಲ್ಲ. He will keep you in His joy, ಆತನ ಆನಂದದಲ್ಲಿ ನಿಮ್ಮನ್ನು ಇಡುತ್ತಾನೆ. keep you in His ನನ್ನ righteousness, ನೀತಿಯಲ್ಲಿ ನಿಮ್ಮನ್ನು ಇಡುತ್ತಾನೆ. and fulfill His plan. ಆತನ ಯೋಜನೆ ನೆರವೇರಿಸುತ್ತಾನೆ. He will elevate you, ನಿಮ್ಮನ್ನು ಮೇಲೆತ್ತುತ್ತಾನೆ. elevate you. ಮೇಲೆತ್ತುತ್ತಾನೆ. Rise up ಎದ್ದೇಳು. under the glory of God ದೇವರ ಮಹಿಮೆಯಲ್ಲಿ with the power of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದಿಂದ. Power of the Holy Spirit. ಪವಿತ್ರಾತ್ಮನ ಸಾಮರ್ಥ್ಯದಿಂದ It is coming upon you. ಅದು ಬರುತ್ತಿದೆ. Coming upon you. ಇದು ಬರುತ್ತಿದೆ. Receive. 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 All things are made new. ಎಲ್ಲವೂ ಹೊಸದಾಗುತ್ತಿದೆ. God is bestowing His blessing. ದೇವರು ತನ್ನ ಆಶೀರ್ವಾದ ಇಡುತ್ತಿದ್ದಾನೆ. Make them great teachers, Lord. ಕರ್ತನೇ ದೊಡ್ಡ ಶಿಕ್ಷಕರಾಗಿ
Great scientists, Lord. ವಿಜ್ಞಾನಿಗಳಾಗಿ ಅವರನ್ನು ಮಾಡು. Great servants of God. ದೊಡ್ಡ ಸೇವಕರಾಗಿ ಮಾಡು. Great talented people. ಕೌಶಲ್ಯವುಳ್ಳವರನ್ನಾಗಿ ಮಾಡು. Leaders around the world. ಲೋಕದಲ್ಲೆಲ್ಲ ನಾಯಕರಾಗಿ In ಮಾಡು. top positions. ಉನ್ನತ In the ಸ್ಥಾನಮಾನಗಳಲ್ಲಿ government. ಸರ್ಕಾರದಲ್ಲಿ Shining for you. ನಿಮಗೋಸ್ಕರ ಬೆಳಗುವರು. Being a blessing to this ಈ world. ಲೋಕಕ್ಕೆ ಆಶೀರ್ವಾದವಾಗಿರುವುದಕ್ಕಾಗಿ, Bringing God's answers to this ಈ world. ಲೋಕಕ್ಕೆ ದೇವರ ಉತ್ತರ ತರುವವರಾಗಿ, Fill them with the prophetic grace. ಪ್ರವಾದನ ಕೃಪೆಯಿಂದ ಅವರನ್ನು ತುಂಬು. Prophetic power. ಪ್ರವಾದನಾತ್ಮಕ ಶಕ್ತಿಯಿಂದ To walk with God. ದೇವರೊಂದಿಗೆ ನಡೆಯುವುದಕ್ಕಾಗಿ To know His will and ಮತ್ತು voice. ಆತನ ಚಿತ್ತ ತಿಳಿದುಕೊಂಡು ನಡೆಯುವುದಕ್ಕಾಗಿ, And to be a blessing to this ಈ world. ಲೋಕಕ್ಕೆ ಆಶೀರ್ವಾದವಾಗಿರುವುದಕ್ಕಾಗಿ Operate through them, Holy Spirit. ಆತ್ಮನೇ ಅವರ ಮೂಲಕ ಕಾರ್ಯ ಮಾಡು. The prophetic power of God is coming upon you. ದೇವರ ಪ್ರವಾದನಾತ್ಮಕ ಶಕ್ತಿ ನಿಮ್ಮ ಮೇಲೆ ಬರುತ್ತಿದೆ. You will know the Lord. ಕರ್ತನನ್ನು ತಿಳಿದುಕೊಳ್ಳುವಿರಿ. You will show the Lord. ಕರ್ತನನ್ನು ತೋರಿಸುವಿರಿ. Fill them, Lord. ಕರ್ತನೇ ಅವರನ್ನು ತುಂಬು. Fill them, Lord. ಕರ್ತನೇ Right now. ಈಗಲೇ Receive His power. ಆತನ ಶಕ್ತಿ ಹೊಂದಿಕೊಳ್ಳಿರಿ. Receive His prophetic grace. ಆತನ ಪ್ರವಾದನಾತ್ಮಕ ಕೃಪೆ ಹೊಂದಿಕೊಳ್ಳಿರಿ. Give them the power to minister. ಸೇವೆ ಮಾಡುವುದಕ್ಕೆ ಅವರಿಗೆ ಬಲ ಕೊಡು. The power to pray and bring your miracles. ಪ್ರಾರ್ಥನೆ ಮಾಡಿ ಅದ್ಭುತಗಳನ್ನು ತರುವಂತಹ ಬಲ. To bring your healing presence. ನಿನ್ನ ಸ್ವಸ್ಥತೆಗೆ ಪ್ರಸನ್ನತೆ To ತರುವುದಕ್ಕಾಗಿ, bring your love ನಿನ್ನ ಪ್ರೀತಿ and joy into others. ಬೇರೆಯವರಲ್ಲಿ ಆನಂದ ತರುವುದಕ್ಕೆ, To bring your blessing into others. ಬೇರೆಯವರಲ್ಲಿ ಆಶೀರ್ವಾದ ತರುವುದಕ್ಕೆ, Use them in their ministry. ಸೇವೆಯಲ್ಲಿ ಅವರನ್ನು ಉಪಯೋಗ ಮಾಡು. Mighty Holy Spirit. ಬಲವುಳ್ಳ ಪವಿತ್ರಾತ್ಮನೇ He's working in you. ನಿಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. The hand of the Lord Jesus is coming upon you. ಕರ್ತನಾದ ಯೇಸುವಿನ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ. His nail-pierced hands are coming upon you. ಆತನ ಕಾಯವುಳ್ಳ ಹಸ್ತ ನಿಮ್ಮ ಮೇಲೆ ಬರುತ್ತಿವೆ. God is healing your kidney right now. ಈಗಲೇ ನಿಮ್ಮ ಮೂತ್ರಪಿಂಡಗಳನ್ನು ಕರ್ತನು ಸ್ವಸ್ಥ It has ಮಾಡುತ್ತಾನೆ. weakened your body. ಅದು ನಿಮ್ಮ ದೇಹ ಬಲಹೀನವಾಗುವಂತೆ ಮಾಡಿ. No more. ಮುಂದೆ ಇಲ್ಲ. No more, Lord. ಇನ್ನು ಮುಂದೆ ಬೇಡ ಕರ್ತನೇ. Let the strength of God come into the kidney. ಆ ಮೂತ್ರಪಿಂಡಗಳಲ್ಲಿ ದೇವರ ಬಲ ಇಳಿದು ಬರಲಿ. Let them live. ಜೀವಿಸಲಿ. Let them live. ಜೀವಿಸಲಿ. Heal the blood disease. ರಕ್ತದ ರೋಗಗಳು ಸ್ವಸ್ಥವಾಗಲಿ. Heal the women. ಮಹಿಳೆಯರನ್ನು ಸ್ವಸ್ಥ ಮಾಡು. Let them be perfectly normal. ಅವರು ಸಹಜ ಸ್ಥಿತಿಗೆ ಮರಳಲಿ. Let there be deliverance. ಅಲ್ಲಿ ಬಿಡುಗಡೆಗಳುಂಟಾಗಲಿ. You're praying for someone whose blood count level is low. ಮತ್ತು ನೀವು ಯಾರಿಗಾದ್ರೂ ಪ್ರಾರ್ಥನೆ ಮಾಡುತ್ತಿರುವುದಾದ್ರೆ ಅವರ ರಕ್ತ ಕಣಗಳು ಕಡಿಮೆ ಇದ್ದರೆ, Platelet level is dropping. ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಇದ್ದರೆ, God is touching them. ಅವರನ್ನು ಕರ್ತನು ಮುಟ್ಟುತ್ತಿದ್ದಾರೆ. A miracle is happening right now. ಈಗಲೇ ಅದ್ಭುತ ನಡೆಯುತ್ತಿದೆ. God is reviving that person. ಆ ವ್ಯಕ್ತಿಯನ್ನು ದೇವರು ಜೀವನಗೊಳಿಸುತ್ತಿದ್ದಾರೆ. Even in your bodies, ನಿಮ್ಮ ದೇಹದಲ್ಲಿ ಕೂಡ God is performing miracles. ನಿಮಗಾಗಿ ಅದ್ಭುತ ಮಾಡುತ್ತಿದ್ದಾನೆ. Miracles. ಅದ್ಭುತಗಳು. Heal them, Lord. ಕರ್ತನೇ ಅವರನ್ನು ಸ್ವಸ್ಥ ಮಾಡು. Heal them from every tumor. ಎಲ್ಲ ಗಡ್ಡೆಗಳಿಂದ ಅವರನ್ನು ಸ್ವಸ್ಥ ಮಾಡು. Take it away from them, Lord. ಅವರಿಂದ ತೆಗೆದು ಹಾಕು ಕರ್ತನೆ. Heal them from every brain disease. ಎಲ್ಲ ಮೆದುಳು ಕಾಯಿಲೆಯಿಂದ ಅವರನ್ನು ಬಿಡುಗಡೆ ಮಾಡು. Has stroke paralyzed you? ನಿಮಗೆ ಪಾರ್ಶ್ವವಾಯು ತನ್ನಂತಹ ಎಲ್ಲ ಹೊಡೆತ, Has stroke paralyzed you? ಒಂದು ಪಾರ್ಶ್ವವಾಯು ನಿಮ್ಮನ್ನು ಹೊಡೆದಿರಬಹುದು. Oh, God's compassionate hands are coming upon you. ದೇವರ ಕರುಣೆಯುಳ್ಳ ಹಸ್ತ ನಿಮ್ಮ ಬಳಿಗೆ ಬರುತ್ತಿವೆ. Let the hands and legs and brain functions work in Jesus' ಎಲ್ಲ name. ಮೆದುಳು, ಕೈಗಳು, ಕಾಲುಗಳು ಯೇಸುವಿನ ನಾಮದಲ್ಲಿ ಸಹಜವಾಗಿ ಕಾರ್ಯ ಮಾಡಲಿ. Let there be life in their bodies, ಅವರ Lord. ದೇಹಗಳಲ್ಲಿ ಜೀವ ಉಂಟಾಗಲಿ ಕರ್ತನೆ. Healing power of God is flowing into your body. ನಿಮ್ಮ ದೇಹದಲ್ಲಿ ಆತನ ಸ್ವಸ್ಥತೆಯ ಶಕ್ತಿ ಹೊರಡುತ್ತಿದೆ. He's healing the nerves. ನರಗಳನ್ನು ಸ್ವಸ್ಥ No ಮಾಡುತ್ತಿದ್ದಾನೆ. more nervous ಈಗ problems. ನರಗಳ ದೌರ್ಬಲ್ಯ ಇರುವುದಿಲ್ಲ. Straightening your back right now. ಈಗಲೇ ನಿಮ್ಮ ಬೆನ್ನನ್ನು ಸರಿ ಮಾಡುತ್ತಿದ್ದಾನೆ. Giving you eyesight right now. ಈಗಲೇ ನಿಮಗೆ ದೃಷ್ಟಿ ಕೊಡುತ್ತಿದ್ದಾನೆ. Open your mouth and speak in Jesus' name. ಯೇಸುವಿನ ನಾಮದಲ್ಲಿ ಈಗ ಮಾತಾಡಿರಿ. Heal, Lord. ಕರ್ತನೇ ಸ್ವಸ್ಥ ಮಾಡು. You love to heal your people. ನಿನ್ನ ಜನರಿಗೆ ಸ್ವಸ್ಥ ಮಾಡುವುದಕ್ಕೆ ಪ್ರೀತಿಸು. These are your people. ಅವರು ನಿನ್ನ ಜನರಾಗಿದ್ದಾರೆ. Grant them their desires. ಕರ್ತನೇ ಅವರ ಹೃದಯ ಬಯಕೆ ನೋಡು. Heal their ಅವರ bodies. ದೇಹಗಳನ್ನು ಸ್ವಸ್ಥ ಮಾಡು. Set them free. ಅವರನ್ನು ಬಿಡುಗಡೆ ಮಾಡು. Glory of the Lord is rising up upon you. ನಿಮ್ಮ ಮೇಲೆ ಕರ್ತನ ಮಹಿಮೆ ಎದ್ದೇಳುತ್ತಿದೆ. God's blessing is coming upon your jobs. ಈಗಲೇ ನಿಮ್ಮ ಉದ್ಯೋಗಗಳ ಮೇಲೆ ದೇವರ ಆಶೀರ್ವಾದ Right now, He's elevating you, ಮೇಲೆತ್ತುತ್ತಿದ್ದಾನೆ. giving you permanent jobs, ಶಾಶ್ವತ ಉದ್ಯೋಗ ಕೊಡುತ್ತಿದ್ದಾನೆ. blessing your competitive exams. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಶೀರ್ವಾದ Be ಮಾಡುತ್ತಿದ್ದಾನೆ. placed in top positions. ಉನ್ನತ ಸ್ಥಾನಗಳಲ್ಲಿ ಇಡುತ್ತಿದ್ದಾನೆ. Give them the right job. ಸರಿಯ ಉದ್ಯೋಗ ಕೊಡು. Give them the right partner, Lord. ಸರಿಯಾದ ಜೀವನ ಸಂಗತಿ
Increase their family. ಅವರ ಕುಟುಂಬ ವಿಸ್ತರಿಸು. Let there be a joyous married life. ಕರ್ತನೇ, ಆನಂದವುಳ್ಳ ಮದುವೆ ಜೀವಿತ ಹೊಂದಲಿ. Every problem between the married couples, let it be solved right now. ಮದುವೆಯಾದ ದಂಪತಿಗಳಲ್ಲಿ ಇರುವಂತಹ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಪರಿಹಾರವಾಗಲಿ. Let there be place only for the love of Jesus. ಅವರು ಯೇಸುವಿನ ಪ್ರೀತಿಯಲ್ಲಿ ಮಾತ್ರ ಅವಲಂಬನೆಯಾಗಲಿ. Let them speak the words of Jesus to each other. ಅವರು ಪರಸ್ಪರ ಯೇಸುವಿನ ಮಾತುಗಳನ್ನಾಡಲಿ. Be one with each other. ಒಬ್ಬರನ್ನೊಬ್ಬರು ಏಕತೆಯಲ್ಲಿರಲಿ. Serve God together. ಒಟ್ಟಾಗಿ ಸೇವೆ ಮಾಡಲಿ. Serve God together. ದೇವರನ್ನು ಸೇವೆ ಮಾಡಲಿ. Pray together. ಒಟ್ಟಾಗಿ ಪ್ರಾರ್ಥಿಸಲಿ. And the Holy Spirit will work through both of you. ಮತ್ತು ನಿಮ್ಮಿಬ್ಬರ ಮೂಲಕ ಪವಿತ್ರಾತ್ಮ ಕಾರ್ಯ ಮಾಡುವನು. Couples, will you give your family life to Jesus? ದಂಪತಿಗಳ ನಿಮ್ಮ ಜೀವಿತ ನೀವು ಯೇಸುವಿಗೆ ಒಪ್ಪಿಸಿಕೊಡುವಿರಾ? Tell him, use us, Lord. ನಮ್ಮನ್ನು ಉಪಯೋಗ ಮಾಡು ಕರ್ತನೇ ಎಂದು ಹೇಳಿರಿ. Make us a witness for you. ನಿಮಗೋಸ್ಕರ ಸಾಕ್ಷಿಯಾಗಿ ಮಾಡಿರಿ. Help us to serve you wherever you have planned. ನೀನು ಎಲ್ಲ ಯೋಜನೆ ಮಾಡಿದವರು ಸೇವೆ ಮಾಡುವುದಕ್ಕೆ ಸಹಾಯ ಮಾಡು. Lord, be reflected through our family life. ನಮ್ಮ ಜೀವಿತದ ಮೂಲಕ ನೀನು ಪ್ರತಿಬಿಂಬಿಸು. Bless them with a child, Lord. ಮಗುವಿನಿಂದ ಆಶೀರ್ವಾದ Let ಮಾಡು. a child be formed in Jesus' name. ಯೇಸುವಿನ ನಾಮದಲ್ಲಿ ಮಗು ಹುಟ್ಟಲ್ಪಡಲಿ. Oh, a pure, precious child. ಮತ್ತು ಅಮೂಲ್ಯವಾದಂತಹ ಮಗು Blessed by God to be a sign to this world. ಮತ್ತು ದೇವರಿಂದ ಆಶೀರ್ವದಿಸಲ್ಪಟ್ಟು ಈ ಲೋಕಕ್ಕೆ ಬೆಳಗುವುದಕ್ಕಾಗಿ God is giving you godly children. ದೇವರು ದೈವಿಕ ಮಕ್ಕಳನ್ನು ಕೊಡುತ್ತಿದ್ದಾನೆ. Praise Him. ಆತನನ್ನು ಸ್ತುತಿಸಿರಿ. God is healing diarrhea, ಧೈರ್ಯ ದೇವರು ಸ್ವಸ್ಥ ಮಾಡುತ್ತಿದ್ದಾನೆ. healing your stomach once and for all, ಒಂದೇ ಸಾರಿ ನಿಮ್ಮ ಹೊಟ್ಟೆಯನ್ನು ಸ್ವಸ್ಥ ಮಾಡುತ್ತಿದ್ದಾನೆ. healing your ನಿಮ್ಮ ulcers, ಅಲ್ಸರ್ಸ್ಗಳನ್ನು ಸ್ವಸ್ಥ ಮಾಡುತ್ತಿದ್ದಾನೆ. healing your fits, ಸ್ವಸ್ಥ ಮಾಡುತ್ತಿದ್ದಾನೆ. healing every breathing problem. ಎಲ್ಲ ಉಸಿರಾಟ ಸಮಸ್ಯೆಗಳು ಸ್ವಸ್ಥ ಮಾಡುತ್ತಿದ್ದಾನೆ. Be delivered in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. Mighty touch of God is coming upon God's people. ದೇವ ಜನರ ಮೇಲೆ ದೇವರ ಬಲವುಳ್ಳ ಸ್ಪರ್ಶ ಬರುತ್ತಿದೆ. He's working and working and working. ಆತನು ಕೆಲಸ ಮಾಡುತ್ತಿದ್ದಾನೆ. Tell Jesus what you want. ನಿಮಗೆ ಏನು ಬೇಕು ಯೇಸುವಿಗೆ ಹೇಳಿರಿ. He's granting you ಆತನು ಕೊಡುತ್ತಿದ್ದಾನೆ every blessing. ಪ್ರತಿ ಆಶೀರ್ವಾದ. From the bottom of his heart, he loves you and blesses you. ಹೃದಯದ ಅಂತರಾಳದಿಂದ ಆತನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಪ್ರೀತಿಸುತ್ತಾನೆ. You are God's beloved. ನೀವು ದೇವರಿಗೆ ಪ್ರಿಯರು. You are the people of Zion. ನೀವು ನಿನ್ನ ಜನರು. You are a holy city, ಮತ್ತು ನೀವು ಪವಿತ್ರ ಪಟ್ಟಣ. the Holy One of God. ದೇವರ ಪವಿತ್ರರು. Keep them in your righteousness, Lord, ಕರ್ತನೇ, ನಿನ್ನ ನೀತಿಯಲ್ಲಿ ಅವರನ್ನು ಇಡು. thirsting for you, ನಿನಗೋಸ್ಕರ ಬಯಸುವವರು. seeking you, ನಿನ್ನನ್ನು ಹುಡುಕುತ್ತಾ. finding you, ನಿನ್ನನ್ನು ಹುಡುಕುತ್ತಾ. reading your word, ನಿನ್ನ ವಾಕ್ಯದಲ್ಲಿ. hearing your ನಿನ್ನ voice, ವಾಕ್ಯಕ್ಕೆ ಭಯಪಡುತ್ತಾ. speaking your words in this world. ಈ ಲೋಕದಲ್ಲಿನ ಮಾತುಗಳನ್ನು ಹೇಳುತ್ತಾ. What a joy it is to live with Jesus. ಯೇಸುವಿನೊಂದಿಗೆ ಜೀವಿಸುವುದು ಎಷ್ಟು ಆನಂದವಲ್ಲ. Shall we clap our hands and give glory to this wonderful Father? ನಮ್ಮ ಕೈ ಚಪ್ಪಾಳೆ ತಟ್ಟಿ ಅದ್ಭುತ ತಂದೆಗೆ ನಾವು ಮಹಿಮೆ ಸಲ್ಲಿಸೋಣವೇ. Give glory to your wonderful Father. ಅದ್ಭುತ ತಂದೆಗೆ ಮಹಿಮೆ ಸಲ್ಲಿಸಿರಿ.